ಗುಡ್. ಭಗವಂತ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಾವೆಲ್ಲರೂ ಏನ್ ಬಯಸ್ತಾ ಇದ್ದೀವಿ ಈಗ? ದೇವರನ್ನ ಬಯಸಿ ಹೊರಟಿದ್ದೀವಲ್ಲ, ಭಗವಂತನನ್ನ ಬಯಸಿ ಹೊರಟಿದ್ದೀವಿ. ಹಾಗಿದ್ದಾಗ ಆ ಭಗವಂತನನ್ನ ಬಯಸಿ ಹುಡುಕಿ ನಾವು ಹೊರಟಿದ್ದೀವಿ ಅಂದಾಗ ಆ ದೇವರು ಹೇಗಿದ್ದಾನೆ, ಯಾರು, ಎಲ್ಲಿದ್ದಾನೆ, ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಳೋದೇನೆ ನಾವು ಸುಮ್ಮನೆ ದೇವರು ಬೇಕು ಅಂದ್ರೆ ಸಿಗುವುದಿಲ್ಲ. ಅಜ್ಞಾನಿಗಳಿಗೆ ಭಗವಂತ ಸಿಗುವವನಲ್ಲ, ಜ್ಞಾನಿಗಳಿಗೆ ಮಾತ್ರ ಭಗವಂತ ಸಿಗುವವನು. ಹಾಗಾಗಿ ಅದೇ ನಾವು ಏನಂತ ಹೇಳ್ತೀವಿ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅಂತಹ ಬ್ರಹ್ಮಜ್ಞಾನವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಬ್ರಹ್ಮಜ್ಞಾನವನ್ನು. ಹಾಗಾದ್ರೆ ಯಾರು ದೇವರು ಅಂದ್ರೆ ಯಾರು? ಬರ್ಕೊಳ್ಬೇಕಿದ್ರು. ನೀವು ಸುಮ್ಮನೆ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಆಯ್ತಾ? ಬರ್ಕೊಳ್ಳಿ. ದೇವರು ಅಂದ್ರೆ ಯಾರು? ಹೆಡ್ಲೈನ್: ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅದು ಪರಿಪೂರ್ಣವಾದ ಸ್ಥಿತಿ. ಇದನ್ನ ನಾವು ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಬೇಕು. ಈ ವಿಷಯದಲ್ಲಿ ನಮಗೆ ಕನ್ಫ್ಯೂಷನ್ ಇರಬಾರ್ದು. ದೇವರು ಅಂದ್ರೆ ಯಾರು? ಯಾರಾದ್ರೂ ಕೇಳಿದ್ರು ಇದೇ ಸ್ಪಷ್ಟತೆ ಇರಬೇಕು, ಆಯ್ತಾ? ಒಂದೊಂದೇ ಗುಣಗಳನ್ನ, ದೇವರ ಬಗ್ಗೆ ಒಂದೊಂದೇ ಡೆಫಿನೇಷನ್ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಸೀರಿಯಲ್ ನಂಬರ್ ಹಾಕಿ ಬರ್ಕೊಂತ ಹೋಗಿ. ಮೊದಲನೇದು, ಸರ್ವಾಂತರ್ಯಾಮಿ. ಅಣು ರೇಣು ಕೂಡ ತೃಣಕಾಷ್ಟಗಳಲ್ಲೂ ಭಗವಂತ ತಾನು ವ್ಯಾಪಿಸಿದ್ದಾನೆ. ಅವನಿಲ್ಲದಿರುವ ಜಾಗವೇ ಇಲ್ಲ. ಸರ್ವಾಂತರ್ಯಾಮಿ, ಎಲ್ಲ ಕಡೆ. ಹೇಗೆ ಎಲ್ಲ ಕಡೆ ಎಲ್ಲವೂ ಪಂಚಭೂತಗಳು ಆವರಿಸಿಕೊಂಡಿದ್ದಾವಲ್ಲ, ಹಾಗೆ ಯಾವುದಾದರೂ ಒಂದು ರೂಪದಲ್ಲಾದರೂ ಸರಿ ಭಗವಂತ ಸಮಸ್ತ ಚರಾಚರ ಜೀವ ರಾಶಿಗಳಲ್ಲಿ, ಅದರಲ್ಲಿ ಜೀವ ಇರುವ ಇಲ್ಲದಿರುವ ಸಮಷ್ಟ ಈ ಎಲ್ಲ ಸೃಷ್ಟಿಗಳಲ್ಲೂ ಕೂಡ ಭಗವಂತ ಆವರಿಸಿಕೊಂಡಿದ್ದಾನೆ. ಅವನಿಲ್ಲದಿರುವ ಜಾಗವೇ ಇಲ್ಲ. ದೇವರು ಕೇವಲ ದೇವಸ್ಥಾನಕ್ಕೆ ಸೀಮಿತನಾದವನಲ್ಲ, ಅಥವಾ ನಮ್ಮ ದೇವರ ಮನೆಗೆ ಮಾತ್ರ ಸೀಮಿತನಾದವನಲ್ಲ. ಅವನು ಎಲ್ಲ ಕಡೆ ಇರುವವನು, ಎಲ್ಲ ಕಡೆ. ಅದನ್ನ ಪ್ರಹ್ಲಾದ ತಾನು ಮಾಡಿ ತೋರಿಸಿದ. ನೋಡು, ಭಗವಂತ ಎಲ್ಲೆಲ್ಲೂ ಇದ್ದಾನೆ. ನರಸಿಂಹನಾಗಿ ಬಂದು ದೇವರು ಅದನ್ನ ಏನ್ ಮಾಡಿದ? ಪ್ರೂವ್ ಮಾಡಿದ. ಹೌದು, ನಾನು ಎಲ್ಲೆಲ್ಲೂ ಇದ್ದೇನೆ, ಯಾರು ಎಲ್ಲಿ ಬಯಸ್ತಾರೋ ಅಲ್ಲಿ ನಾನು ಪ್ರಕಟನ ಆಗ್ತೇನೆ. ಎರಡನೇದು, ಅವನಿಗೆ ಆಕಾರ ಇಲ್ಲ, ನಿರಾಕಾರನಾದವನು. ನಿರಾಕಾರ. ಆಕಾರ ಯಾರು ಕೊಟ್ಟವರು? ಮನುಷ್ಯ ಕೊಟ್ಟವನು. ದೇವರನ್ನೇ ಸೃಷ್ಟಿ ಮಾಡಿದವನು ಯಾರು? ಮನುಷ್ಯ. ಎಲ್ಲರನ್ನ ಸೃಷ್ಟಿ ಮಾಡಿದವನು ಭಗವಂತನಾದರೆ ಭಗವಂತನಿಗೆ ರೂಪ ಕೊಟ್ಟವನು ಮನುಷ್ಯನೇ ಹೊರತು, ಆದರೆ ಭಗವಂತನಿಗೆ ರೂಪ ಅನ್ನೋದು ಇಲ್ಲ. ಅವನು ಏನಾಗಿದ್ದಾನೆ? ನಿರಾಕಾರನಾಗಿದ್ದಾನೆ. ಬೆಳಕು. ಬೆಳಕು. ಎಂತಹ ಬೆಳಕು! ಕೋಟಿ ಸೂರ್ಯ ಸಮಪ್ರಭು. ಕೋಟಿ ಕೋಟಿ ಸೂರ್ಯರು ಒಮ್ಮೆ ಉದಯಿಸಿದರೆ ಎಂತಹ ಬೆಳಕು ಪ್ರಜ್ವಲಿಸ್ತದೋ, ಎಂತಹ ಶಕ್ತಿ ಹೊರಹೊಮ್ಮುತ್ತದೋ, ಅಂತಹ ಶಕ್ತಿಗೆ ಸರಿಸಮಾನನಾದವನು ಯಾರು? ಭಗವಂತ. ಅವನನ್ನ ನಾವು ಒಂದು ಸಣ್ಣ ಮೂರ್ತಿ ಮಾಡಿ, ಒಂದು ವಿಗ್ರಹ ಮಾಡಿ, ಕೇವಲ ದೇವರು ಅಂದ್ರೆ ಇಷ್ಟೇ ಅನ್ನುವ ಮಟ್ಟಕ್ಕೆ ನಾವು, ಅಂದ್ರೆ ದೇವರನ್ನ ನಾವು ಎಷ್ಟು ಸಣ್ಣದಾಗಿ, ಕೀಳಾಗಿ, ಚೀಪಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಲ್ವಾ? ಎಷ್ಟು ಸಣ್ಣದಾಗಿ. ಯಾಕೆಂದ್ರೆ ಭಗವಂತ ಹೇಳ್ತಾನೆ ಮುಂದೆ, ವಿಮೂಢರು ನನ್ನನ್ನ ಅವರಂತೆಯೇ ಮನುಷ್ಯರ ಹಾಗೆ ನನ್ನನ್ನು ಆರಾಧಿಸ್ತಾರೆ. ಮೂಢರು, ವಿಮೂಢ, ಮೂಢರು. ಜ್ಞಾನಿಗಳು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ನಾವು ಮೂಢರಾಗಬಾರ್ದು. ಅವನು ಆಕಾರ ಇಲ್ಲದವನು, ಸರ್ವಾಂತರ್ಯಾಮಿಯಾದವನು. ಮೂರನೇದೇನು? ನಾಮರಹಿತನಾದವನು. ಅವನಿಗೆ ಯಾವ ಹೆಸರುಗಳಿಲ್ಲ, ಯಾವ ಹೆಸರುಗಳಿಲ್ಲ. ನಾವು ಕರೀತಾ ಇದ್ದೀವಿ ಅಷ್ಟೆ, ಸಹಸ್ರನಾಮ, ನಾವು ಇಟ್ಟುಕೊಂಡ ಹೆಸರುಗಳು. ಆದರೆ ಭಗವಂತನಿಗೆ ಭಕ್ತಿಯಿಂದ, ಪ್ರೀತಿಯಿಂದ ಅವನನ್ನು ನೀವು ಯಾವ ಹೆಸರಿನಿಂದ ಕರೆದರೂ ಅದು ಭಗವಂತನ ನಾಮವೇ ಆಗಿದೆ. ಹಾಗಾಗಿ ಭಗವಂತನಿಗೆ ನಾಮ ಅನ್ನುವುದು ಇಲ್ಲ, ದೇವರಿಗೆ ಯಾವ ಹೆಸರು ಇಲ್ಲ. ನಾಲ್ಕನೇದು, ರೂಪರಹಿತನು. ಅವನಿಗೆ ರೂಪ ಇಲ್ಲ. ಯಾವ ರೂಪ? ಆ ರೂಪ, ಈ ರೂಪ, ಕರೆ ರೂಪ, ಬಿಳಿ ರೂಪ, ನೀಲಿ ರೂಪ, ಯಾವ ರೂಪವೂ ಇಲ್ಲ. ಅವನದು ರೂಪರಹಿತನಾದ, ಅವನನ್ನು ಹೀಗೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಐದನೇದು, ದರ್ಶನಕ್ಕೆ ಸಿಗದವನು. ಅವನನ್ನ ಈ ಭೌತಿಕವಾದ ಕಣ್ಣುಗಳಿಂದ, ಈ ದೇಹದಿಂದ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವನನ್ನ ನಮ್ಮ ಜ್ಞಾನ ಚಕ್ಷುವಿನಿಂದ, ನಮ್ಮ ಒಳಗಿರುವ ಆತ್ಮವನ್ನ ಒಳಗಿನಿಂದ ದರ್ಶನ ಮಾಡುವುದೇ ಹೊರತು ಯಾರಾದ್ರೂ ಆತ್ಮವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ದೇಹದಲ್ಲಿ ನಾವು ಏನ್ ಬೇಕಾದ್ರೂ ತೋರಿಸ್ಬೋದು.
ಒಳಗಿರುವ ಆತ್ಮನನ್ನ ತೋರಿಸ್ಲಿಕ್ಕೆ ಆಗ್ತದ? ಡಾಕ್ಟ್ರು ಏನೇ ರಿಸರ್ಚ್ ಮಾಡಿ ಏನೇ ಆ ಆಟಮ್, ಅದ್ರ ಒಳಗೆ ಮತ್ತೆ ಆಟಮ್ ಒಳಗೆ 3 ಎಲೆಕ್ಟ್ರಾನು, ನ್ಯೂಟ್ರಾನು, ಪ್ರೋಟಾನ್ ಅಂತೇಳಿ ಅದನ್ನ ಮತ್ತೆ ಡಿವೈಡ್ ಮಾಡಿ ಲಾಸ್ಟ್ ಏನೇನೇನು. ಆದ್ರೆ ಅದಕ್ಕಿಂತಲೂ ಸಣ್ಣದಾದ ಆತ್ಮವನ್ನು ಯಾರಾದ್ರೂ ಕಂಡುಹಿಡಿದವರಿದ್ದಾರೆ? ವಿಜ್ಞಾನಿಗಳು ನೋಡಿ, ಆತ್ಮ ಅಂದ್ರೆ ಹೀಗಿರ್ತದೆ, ಇದೇ ಆತ್ಮ ಅಂತ ಯಾರಾದ್ರೂ ಹೇಳಿದವರಿದ್ದಾರೆ? ಇಲ್ಲ. ಅಂದ್ರೆ ಯಾರಿಗೂ ಊಹೆಗೂ ಕೂಡ ನಿಲುಕಲಿಕ್ಕೆ ಸಾಧ್ಯ ಇಲ್ಲದವನು, ಅವನಿಗೆ ರೂಪ ಇಲ್ಲ, ಯಾರ ದರ್ಶನಕ್ಕೂ ಸಿಗುವವನಲ್ಲ ಅವನು. ಹೇಗೆ ಯಾವ ದರ್ಶನ ಈ ಭೌತಿಕವಾಗಿ ಯಾವುದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆರನೇದು ನಿರ್ಗುಣನು, ಅವನಿಗೆ ಗುಣ ಅನ್ನುವುದಿಲ್ಲ. ಅದರ ಅರ್ಥ ಏನು? ನಿರ್ಗುಣ ಅಂದ್ರೆ ಏನು? ಒಟ್ಟು 5 ತರದ ಗುಣಗಳಿದ್ದಾವೆ. ಒಂದು ತಾಮಸ, ಎರಡನೇದು ರಾಜಸ, ಮೂರನೇದು ಸಾತ್ವಿಕ, ನಾಲ್ಕನೇದು ಶುದ್ಧ ಸಾತ್ವಿಕ, ಐದನೇದು ನಿರ್ಗುಣ. ಏನು ನಿರ್ಗುಣ? ಈ 4 ಯಾರಿಗೆ ಇಲ್ಲವೋ ಅವನೇ ನಿರ್ಗುಣ. ಎಲ್ಲವನ್ನ 4 ದಾಟಿದವನು. ತಾಮಸ ಗುಣ ಯಾರನ್ನ ಸೂಚಿಸ್ತಾ ಇದೆ? ಏನನ್ನ ಸೂಚಿಸ್ತಾ ಇದೆ? ಸೋಂಬೇರಿತನ, ನಿದ್ದೆ, ಊಟ, ಮಲಗೋದು. ಇದರಲ್ಲಿ ಯಾರು ಮುಳುಗಿರ್ತಾನೋ ಅವನು ತಾಮಸನಾಗಿದ್ದಾನೆ. ಯಾವುದರಲ್ಲೂ ಆಸಕ್ತಿ ಇಲ್ಲ, ಸುಮ್ಮನೆ ಮಲಗ್ತಾನೆ, ತಿಂತಾನೆ, ಉಣ್ತಾನೆ, ಹೋಗ್ತಾನೆ, ಬರ್ತಾನೆ. ಕುಂಭಕರ್ಣ. ಎರಡನೇದು ಯಾವುದು? ರಾಜಸಗುಣ. ಯಾರು ರಾಜಸಗುಣ? ಆಸೆ ಬುರುಕತನ, ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಏನು ಮಾಡಿದ್ರು ಲಾಭ, ಲಾಭ ನೋಡ್ತಾನೆ, ಏನು ಸಿಗ್ತದೆ ಅಂತ ನೋಡ್ತಾನೆ, ಕಂಡದ್ದೆಲ್ಲ ಬೇಕು ಅಂತಾನೆ, ಅದಕ್ಕಾಗಿಯೇ ಜೀವನ ಕಳೀತಾನೆ. ಅವನು ರಾಜಸಗುಣ. ಯಾರು? ರಾವಣ. ಮೂರನೇದು ಯಾರು? ಸಾತ್ವಿಕ. ಸಾತ್ವಿಕ ಗುಣ ಏನು? ಸಾತ್ವಿಕ ಗುಣ ಅವನಲ್ಲಿ ಒಳ್ಳೆ ಭಾವ ಇರ್ತದೆ. ಇಲ್ಲಪ್ಪ, ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ದೇವರಿಗೆ ಅದು ಇಷ್ಟ ಆಗೋಲ್ಲ, ಇದೀಗೆ ನಾವು ಒಳ್ಳೆ ರೀತಿ ಬದುಕಬೇಕಪ್ಪ, ಧರ್ಮದಿಂದ ಬದುಕಬೇಕಪ್ಪ, ಆ ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ಸತ್ಯ ಮಾರ್ಗದಲ್ಲಿ ಬದುಕಬೇಕು ಅನ್ನುವ ಬುದ್ಧಿ ಇರ್ತದೆ. ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಕೆಟ್ಟದಕ್ಕೆ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ, ಅಸತ್ಯವನ್ನ ಆಶ್ರಯಿಸ್ಲಿಕ್ಕೆ ಹೋಗೋದಿಲ್ಲ, ಅಧರ್ಮವನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನ ಯಾರು? ಸಾತ್ವಿಕನಾದವನು. ಅವನೇ ಯಾರು? ವಿಭೀಷಣ. ಅವನು ಸುತ್ತಲೂ ಎಂತ ಕೆಟ್ಟ ದುಷ್ಟರು ಇದ್ರೂ ಕೂಡ ಅವನು ಮಾತ್ರ ಅವರ ದಾರಿ ಹಿಡಿಯುವುದಿಲ್ಲ. ತನ್ನ ಧರ್ಮದ ಸ್ಥಿತಿಯಲ್ಲಿ, ಧರ್ಮದ ದಾರಿಯಲ್ಲೇ ನಡೀತಾನೆ. ಯಾರವನು? ಅದು ಬರೀ ವಿಭೀಷಣ ಉದಾಹರಣೆ ಅಷ್ಟೇ. ವಿಭೀಷಣ ಕೇವಲ ಉದಾಹರಣೆ. ನಾಲ್ಕನೇದು ಯಾವುದು? ಶುದ್ಧ ಸಾತ್ವಿಕ. ಶುದ್ಧ ಸಾತ್ವಿಕ. ಶುದ್ಧ ಸಾತ್ವಿಕ ಅಂತಂದ್ರೆ ಆ ಸಾತ್ವಿಕತೆಯನ್ನು ಮೀರಿದವನು. ಎಲ್ಲೂ ಕೂಡ ತನ್ನ ಸಾತ್ವಿಕತೆಗೆ ಲೋಪ ಬರದ ಹಾಗೆ ಸಂಪೂರ್ಣವಾಗಿ ಸಾಧನೆಯನ್ನ ಮಾಡಿದವನು, ಸಾಧನೆಯ ದಾರಿಯಲ್ಲಿದ್ದವನು, ಪರಮಾತ್ಮನಾಗ್ಲಿಕ್ಕೆ ಅಂತ ಹೇಳಿ ನಿರಂತರ ಪ್ರಯತ್ನ ಮಾಡ್ತಾ ಇದ್ದವನು. ಯಾರವನು? ಹನುಮಂತ. ಹನುಮಂತ ಯಾರು? ನಿರ್ಗುಣ. ಸಾರಿ, ಏನು? ಆ ಶುದ್ಧ ಸಾತ್ವಿಕ. ಐದನೇ ಗುಣ ಯಾರು? ರಾಮ. ಈ ಎಲ್ಲವನ್ನ ದಾಟಿ ಯಾರು ನಿರ್ಗುಣವನ್ನ ತಲುಪಿದ್ದಾನೋ ಅವನು ಯಾರು? ಪರಮಾತ್ಮನಾಗ್ತಾನೆ. ಅವನಿಗೆ ಯಾವ ಗುಣಗಳ ಲೋಪ ಇಲ್ಲ. ಆ ನಿರ್ಗುಣವನ್ನು ಯಾರು ಹೊಂದುತ್ತಾನೆ? ಎಲ್ಲರೂ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಗುಣ ಅನ್ನುವುದು ಇಲ್ಲ, ನಿರ್ಗುಣನು. ಏಳನೇದೇನು? ಅವನಾಶಿ. ನಾಶ ಇಲ್ಲದವನು. ನಾಶ ಇಲ್ಲದವನು. ಅಂತ್ಯದಲ್ಲಿಯೂ, ಆದಿಯಲ್ಲಿಯೂ, ಮಧ್ಯದಲ್ಲಿಯೂ ಎಲ್ಲವೂ ನಾನು ಇದ್ದೆ ಅಂತ ಹೇಳ್ತಾನಲ್ವಾ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ ಅಂತ. ಹಾಗೆಯೇ ಅವನು ಯಾರಿಂದಲೂ ಅವನನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿಯಿಂದ, ವಾಯುವಿನಿಂದ, ವರುಣನಿಂದ, ಕತ್ತಿಯಿಂದ, ಚೋರಿಯಿಂದ, ಯಾವುದರಿಂದಲೂ ಶಾಪ ಕೊಟ್ಟು ಭಸ್ಮ ಮಾಡಿ ಯಾವುದರಿಂದಲೂ ಆತ್ಮನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಹ ನಾಶ ಮಾಡ್ಬೋದು, ಯಾರೋ ಶಾಪ ಕೊಟ್ಟರು, ಸಾಯಿಸ್ಬಿಟ್ರು, ಯಾರೋ ಕೊಲೆ ಮಾಡಿದ್ರು. ಯಾರನ್ನ ಕೊಲೆ ಮಾಡಿದ್ದು? ದೇಹವನ್ನ, ಆತ್ಮವನ್ನಲ್ಲ. ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನ? ಆತ್ಮನನ್ನ. ಹಾಗಾಗಿ ಯಾರು? ಭಗವಂತನಿಗೆ ನಾಶ ಇಲ್ಲದವನು, ಅನಂತನು, ಆದಿ ಅಂತ್ಯಗಳಿಲ್ಲದವನು. ಅನಂತ ಅಂದ್ರೆ ಅವನು ಯಾವತ್ತು ಹುಟ್ಟಿದವನೂ ಅಲ್ಲ, ಯಾವತ್ತೋ ಒಂದು ದಿನ ಅಂತ್ಯ ಆಗುವವನು ಅಲ್ಲ. ಅನಂತ, ಅನಾದಿ ಕಾಲದಿಂದಲೂ ಸನಾತನಃ. ಭಗವಂತನಿಗೊಂದು ಹೆಸರಿದೆ, ಏನೋ? ಸನಾತನಃ. ಅವನು ಸನಾತನಿಯಾದವನು. ಯಾರೋ ಬಂದು ಸೃಷ್ಟಿ ಮಾಡಿದ್ದಲ್ಲ, ಯಾರೋ ಬಂದು ಹುಟ್ಟಿಸಿದ್ದಲ್ಲ, ತಂದೆ ತಾಯಿಯೂ ಇಲ್ಲದವನು.
ಆದಿ ಅನಂತ್ಯವನ್ನು ಕಂಡ. ಒಂಬತ್ತನೇದು ಯಾವುದು? ಸಚ್ಚಿದಾನಂದ ರೂಪನು. ಯಾವಾಗಲೂ ಏನ್ ಮಾಡ್ತಾ ಇರ್ತಾನೆ? ಆನಂದದಲ್ಲಿ, ಬ್ರಹ್ಮಾನಂದದಲ್ಲಿ ತೇಲ್ತಾ ಇರ್ತಾನೆ. ಬ್ರಹ್ಮಾನಂದದಲ್ಲಿ. ಅದಕ್ಕೆ ಅವನಿಗೆ ಕೋಪವೇ ಇಲ್ಲಂತೆ. ಮದ ಮತ್ಸರ ಕಾಮ ಕ್ರೋಧ ಲೋಭಗಳನ್ನ ಮೀರಿದವನು. ಒಮ್ಮೆ ದುರ್ವಾಸರು ಬಂದ್ರಂತೆ ಕೃಷ್ಣನನ್ನ ಪರೀಕ್ಷೆ ಮಾಡುವುದು. ಏಕೆ? ಕೃಷ್ಣನಿಗೆ ಕೋಪನೇ ಬರಲ್ಲಂತೆ. ಇಲ್ಲ, ನಾನು ಬರೆಸ್ತೇನೆ ಹಠ ಮಾಡಿ ದುರ್ವಾಸರು. ನಾನು ಕೃಷ್ಣನಿಗೆ ಕೋಪ ಬರೆಸ್ತೇನೆ. ಬಂದ್ರು. ಬಂದು ಮೊದಲು ಅವ್ರ ಕಂಡೀಷನ್ ಭಾರಿ ಇರ್ತದೆ. ಸೀದಾ ಬಂದ್ರು. ಕೃಷ್ಣನಿಗೆ ಗೊತ್ತಾಯ್ತು, ಓಹೋ ದುರ್ವಾಸರು ಏನೋ ವಿಚಾರ ತಗೊಂಡೇ ಬಂದಿದ್ದಾರೆ ಅಂತ ಹೇಳಿ ಬಂದ್ರು. ದುರ್ವಾಸರು ಮಹಾಕೋಪಿಷ್ಟರು, ತುದಿ ಮೂಗಿನಲ್ಲೇ ಕೋಪ ಇರುವಂತದ್ದು. ಮಹಾಕೋಪಿಷ್ಟರು, ಮಹಾಜ್ಞಾನಿಗಳು. ನೀವೇನೋ ಆ ಏನೋ ಪಾಪ ಅಜ್ಞಾನಿಗಳ ಕೋಪ ಬೇರೆ, ಜ್ಞಾನಿಗಳ ಕೋಪ ಬೇರೆ. ಮಹಾಜ್ಞಾನಿಗಳು ಆದ್ರೆ ತುದಿ ಮುಗಲೇ ಕೋಪ. ಇಲ್ಲ ಅಂದ್ರೆ ಹಿಂಗೆ ಶಾಪ ಕೊಟ್ಟು ಬಿಡೋದೆ. ಅಂತಹ ಏನೋ ಕೋಪಿಷ್ಟರು ಅವರು ಬಂದ್ರು ಕೃಷ್ಣನನ್ನ ಪರೀಕ್ಷೆ ಮಾಡುದು. ಏನು? ಅವನ ಕೋಪನೇ ಇಲ್ಲ ಅಂತೀರಲ್ವಾ, ಸಿಟ್ಟು ಬರಲ್ಲ ಅಂತೀರಲ್ವಾ, ನಾನು ಪರೀಕ್ಷೆ, ನಾನು ಕೋಪ ಬರೆಸ್ತೇನೆ ಕೃಷ್ಣನಿಗೆ. ಬಂದು ಫಸ್ಟ್ ಊಟ ಮಾಡಿಸಿ, ಊಟ ನನಗೆ ಹಾಗೆ ಇರಬೇಕು ಹೀಗೆ ಇರಬೇಕು. ಯಾರು ಮಾಡ್ಬೇಕು? ರುಕ್ಮಿಣಿನೇ ಊಟ ಮಾಡ್ಬೇಕು, ಊಟ ರೆಡಿ ಮಾಡ್ಬೇಕು. ಯಾರ್ಯಾವ ಯಾರ್ಯಾರ್ದ ಸೇವಕರ ಕೈಯಲ್ಲಿ ಮಾಡ್ಸೋ ಹಾಗಿಲ್ಲ. ಆಮೇಲೆ ಅವ್ರು ಬಹಳ ಟಾರ್ಚರ್ ಮಾಡ್ತಾರೆ. ಅವ್ರು ಎಷ್ಟು ಟಾರ್ಚರ್ ಅಂತಂದ್ರೆ, ಆ ಊಟ ಬಡಿಸ್ತಾರೆ, ಆ ಊಟನೆಲ್ಲ ಚೆಲ್ಲಿ ಬಿಡ್ತಾರ ಅವ್ರು. ಚೆಲ್ಲಿ ಅವಳು ಇದ್ರ ಮೇಲೆ ಬಿಸಾಕ್ ಬಿಡ್ತಾರೆ. ಯಾಕೆಂದ್ರೆ ಕೃಷ್ಣನಿಗೆ ಸಿಟ್ಟು ಬರ್ಲಿ ಅಂತ. ಯಾಕೆ? ಕೃಷ್ಣನಿಗೆ ರುಕ್ಮಿಣಿ ಅಂದ್ರೆ ಅಷ್ಟು ಪರಮ ಪ್ರಿಯ. ಯಾರಾದ್ರೂ ರುಕ್ಮಿಣಿ ವಿಷಯದಲ್ಲಿ ಕೈ ಹಾಕಿದ್ರೆ ಬಿಡೋದೇ ಇಲ್ಲ ಕೃಷ್ಣ. ಹಾಗಾಗಿ ಅವನಿಗೆ ಗೊತ್ತಿದೆ ಎಲ್ಲಿ ಬಟನ್ ಒತ್ತಿದ್ರೆ ಎಲ್ಲಿ ಲೈಟ್ ಆನ್ ಆಗ್ತದೆ ಅಂತ. ಅದಕ್ಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರುಕ್ಮಿಣಿಯನ್ನು. ಪಾಪ ಅವಳಾದ್ರೂ ಏನ್ ಮಾಡೋದು, ಋಷಿಮುನಿಗಳಲ್ವಾ, ಯೋಗಿಗಳು ಅಂತ ಹೇಳಿ ಸೇವೆ ಮಾಡ್ತಾ ಇದ್ದಾಳೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಪಾಯಸ ಅದನ್ನೆಲ್ಲ ಚೆಲ್ಲಿಬಿಟ್ಟ. ಕೊನೆಗೆ ಎಂಜಲು ಕೈಯಲ್ಲೇ ಎಲ್ಲ ಹಾಕಿದ. ಕೊನೆಗೆ ಅವನಿಗೊಂದು ಆಸೆ ಬಂತು. ಏನೇನೆಲ್ಲ ಬೇಕು ಎಲ್ಲ ಸೇವೆ ಮಾಡಿದ್ರು, ಕೇಳಿದ್ದೆಲ್ಲ ಸೇವೆ ಮಾಡಿದ್ರು. ಆದ್ರೂ ಕೃಷ್ಣನಿಗೆ ಕೋಪ ಬರಲಿಲ್ಲ. ಆಮೇಲೆ ರಥ ರಥವನ್ನ ಎಳಿಬೇಕು ಅಂತ ಹೇಳಿದ್ರು. ಒಂದು ರಥದಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕು. ಕುದುರೆ ಕಟ್ಟಿ ಎಳೆಯಂಗಿಲ್ಲ, ಅದನ್ನ ರುಕ್ಮಿಣಿ ಹೇಳ್ಕೊಂಡು ಹೋಗ್ಬೇಕು ಅಂತ ಆದೇಶ. ರುಕ್ಮಿಣಿ ಅದನ್ನೇ ರಥ ಎಳ್ಕೊಂಡು ಹೋಗ್ತಾಳು. ಆವಾಗ ರುಕ್ಮಿಣಿಗೆ ಬಹಳ ಸಿಟ್ಟು ಬರ್ತದೆ. ಇವ್ನಿಗೆ ಎಂತ ಗಂಡ ಇವು, ಇಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಸುಮ್ಮನೆ ಇದ್ದಾರಲ್ಲ ಇವ್ರು ಅಂತ ಹೇಳಿ. ಆದರೂ ಕೃಷ್ಣನಿಗೆ ಕೋಪ ಬರಲಿಲ್ಲ. ಆ, ಆಗ ಕೃಷ್ಣ ಕೇಳಿದಂತೆ ಆ ದುರ್ವಾಸರಿಗೆ, ದುರ್ವಾಸರೆ ಮುಗಿತಾ ಇನ್ನೂ ಇದೆಯಾ? ಇನ್ನೂ ಏನಾರ ಇದ್ರೆ ಹೇಳಿ, ನಿಮ್ದು ಸತ್ಕಾರ ಮಾಡ್ತೀವಿ ನಾವು ಅಂತ ಹೇಳಿ. ಕೊನೆಗೆ ದುರ್ವಾಸರೆ ಹೇಳ್ದಕ್ಕೆ ಹೇಳಿದೆ ಇದರಲ್ಲಿ ಹೋದ್ರು ಅಂತ ಹೇಳಿ. ಹಂಗೆ ಅವನಿಗೆ ಏನು ಕೋಪವೇ, ಕೋಪ ಅನ್ನೋದು ಅಂದ್ರೆ ಯಾವಾಗ್ಲೂ ಸಚ್ಚಿದಾನಂದ ಸ್ವರೂಪನು. ಮತ್ತು ರಾಗ ದ್ವೇಷಗಳಿಲ್ಲದನು. ಅವನಿಗೆ ಯಾರನ್ನಿಗೂ ಅನುರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಶತ್ರುತ್ವ ಇಲ್ಲ, ಮಿತ್ರತ್ವ ಇಲ್ಲ. ಭಗವಂತನಿಗೆ ಎಲ್ಲರೂ ಅವನ ಅವನ ಮಕ್ಕಳೇ ಅಲ್ವಾ, ಎಲ್ಲರೂ ಅವನ ಮಕ್ಕಳೇ. ಹಾಗಾಗಿ ಎಲ್ಲರೂ ಭಗವಂತನಿಗೆ ಸೇರಿದವರು. ಹಾಗಾಗಿ ಭಗವಂತನಿಗೆ, ಆದ್ರೆ ನಮ್ಗೆ ಅನಿಸ್ಬೋದು ಎಲ್ಲರೂ ಭಗವಂತನಿಗೆ ಸೇರಿದವರು, ಅವನ ಮೇಲೆ ಯಾರ ಮೇಲೂ ಅವನಿಗೆ ರಾಗ ಇಲ್ಲ, ದ್ವೇಷ ಇಲ್ಲ. ಅಂದ್ಮೇಲೆ ಮತ್ತೆ ಯಾಕೆ ದೇವರು ಈ ದುಷ್ಟರನ್ನ ಸಂಹಾರ ಮಾಡ್ತಾನೆ, ಆ ಶಿಷ್ಟರನ್ನ ರಕ್ಷಣೆ ಮಾಡ್ತಾನೆ? ಆಗ ದೇವರೇ ಹೇಳಿದ್ದಾನಲ್ವ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಭಾರತ, ನಾನು ಯುಗಗಳಲ್ಲೂ ಕೂಡ ಅಧರ್ಮ ನಾಶ ಏನು ಅಧರ್ಮವನ್ನು ನಾಶ ಮಾಡ್ಲಿಕ್ಕಾಗಿ, ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕಾಗಿ ಮತ್ತೆ ಮತ್ತೆ ಬರ್ತಾ ಇರ್ತೇನೆ. ದೇವರಿಗೆ ಒಳ್ಳೆಯವರು ಕೆಟ್ಟವರು ಕೆಟ್ಟವರು ಅವ್ರು ಬೇಕು ಇವ್ರು ಬೇಕು ಅನ್ನೋದಿಲ್ಲ. ಭಗವಂತನಿಗೆ ಏನ್ ಬೇಕು? ಧರ್ಮ ಬೇಕು. ಧರ್ಮ ನೆಲೆಸಿರ್ಬೇಕಷ್ಟೇ. ಯಾರಲ್ಲಿ ಧರ್ಮ ಇದೆ ಅವರಲ್ಲಿ ಭಗವಂತ ಇರ್ತಾನೆ. ಅವರಲ್ಲಿ ಧರ್ಮ ಇದ್ದವರನ್ನ ಭಗವಂತ ರಕ್ಷಣೆ ಮಾಡ್ತಾನೆ. ಅವನಿಗೆ ದೇವತೆಗಳೂ ಪ್ರಿಯ ಅಂತ ಇಲ್ಲ, ರಾಕ್ಷಸರೂ ಪ್ರಿಯ ಅಂತ ಇಲ್ಲ. ಪ್ರಹ್ಲಾದ ಧರ್ಮವನ್ನ ಆಶ್ರಯಿಸಿದ. ಅವನು ರಾಕ್ಷಸ ಕುಲದವನಾಗಿದ್ದರೂ ಕೂಡ ಅವನನ್ನು ರಕ್ಷಣೆ ಮಾಡಿದರು ಅಲ್ವಾ. ಹಾಗೆ ಭಗವಂತನಿಗೆ ದೇವತೆಗಳು ಒಳ್ಳೆಯವರು ಕೆಟ್ಟವರು ದುಷ್ಟರು ಇದೆಲ್ಲ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ಯಾರು ಧರ್ಮವನ್ನ ಆಶ್ರಯಿಸ್ತಾರೆ ಅವರನ್ನ ಭಗವಂತ ಏನ್ ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ. ಯಾಕೆ? ಧರ್ಮೋ ರಕ್ಷಿತಿ ರಕ್ಷಿತ. ಧರ್ಮ ನೆಲೆಸಿರ್ಬೇಕು ಯಾವಾಗ್ಲೂ. ಧರ್ಮ ಇದ್ರೇನೆ ಏನಾಗ್ತದೆ, ಒಂದು ಡಿಸಿಪ್ಲೈನ್ ಅನ್ನೋದಿರ್ತದೆ ಜಗತ್ತಿನಲ್ಲಿ. ಹಾಗಾಗಿ ಕೃಷ್ಣ ಏನ್ ಹೇಳಿದ, ಅವ್ರಿಗೋಸ್ಕರ ಬರ್ತೀನಿ ಇವರಿಗೋಸ್ಕರ ಎಂತ ಬರ್ತೀನಿ ಅಂತ ಹೇಳಿಲ್ಲ.
ಧರ್ಮೋ ರಕ್ಷಿತಿ ರಕ್ಷಿತಃ. ಏನು, ಯದಾ ಯದಾ ಧರ್ಮಸ್ಯ, ಯಾವಾಗ ಯಾವಾಗೆಲ್ಲ ಧರ್ಮ ನಾಶ ಆಗ್ತದೆ ಆ ಧರ್ಮ ರಕ್ಷಣೆ ಮಾಡ್ಲಿಕ್ಕಾಗಿ ನಾನು ಬರ್ತೇನೆ. ಆ ಧರ್ಮವನ್ನು ಯಾರೆಲ್ಲ ಆಶ್ರಯಿಸಿರ್ತಾರೆ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ. ಹಾಗೆ ಭಗವಂತನಿಗೆ ಯಾರ ರಾಗ ದ್ವೇಷ ಅನ್ನೋ ಅಸೂಯೆ ಅನ್ನೋದಿಲ್ಲ. ಸೃಷ್ಟಿಕರ್ತ ಅವನು, 11ನೇದೇನೋ ಸೃಷ್ಟಿಕರ್ತ, ಸಕಲ ಚರಾಚರ ಜೀವರಾಶಿಯನ್ನು ಸೃಷ್ಟಿ ಮಾಡಿದವನು. ಇವತ್ತು ಏನೇನು ನಡೀತಾ ಇದೆ ಎಲ್ಲದರ ಮೂಲ ಸೂತ್ರಧಾರ ಅವನು. 12ನೇದು ಯಾವುದೋ ಭಗವಂತ, ಎಲ್ಲದರ ಹಿಂದೆ ದೇವರಿದ್ದಾನೆ. ಒಂದು ಕೆಟ್ಟದ್ದು ನಡೆದ್ರೂ ಅದರ ಹಿಂದೆ ದೇವರಿದ್ದಾನೆ, ಒಳ್ಳೆಯದು ನಡೆದ್ರೂ ಅದರ ಹಿಂದೆ ದೇವರಿದ್ದಾನೆ. ಅವನಿಲ್ಲದೆ ಒಂದೇ ಒಂದು ಹುಲ್ಲು ಬೆರಕೆ ಕೂಡ ಅಲ್ಲಾಡ್ತಾ ಇಲ್ಲ. ಪ್ರತಿಯೊಂದರ ಹಿಂದೆ ಆ ಭಗವಂತನ ಚೈತನ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ. 13 ನಿಶ್ಚಲನು, ನಿಶ್ಚಲವಾಗಿ ಪ್ರಕಾಶಿಸ್ತಾ ಇದ್ದಾನೆ. ಅಂತಂದ್ರೆ ನಾವು ನಿಶ್ಚಲನಂದ್ರೆ ಏನು? ದೇವರು ಎಲ್ಲೋ ಒಂದು ಲೋಕದಲ್ಲಿದ್ದಾನೆ, ನಾವು ಕರೆದಾಗ ಅವನು ಅಲ್ಲಿಂದ ಇಳಿದು ಬರ್ತಾನೆ, ಓಡಿ ಬರ್ತಾನೆ ಅಂತ ಹಾಗಲ್ಲ. ಬೀಕು ಅಂದ್ರೆ ಎಲ್ಲಲ್ಲೂ ಎಲ್ಲ ಕಡೆ ಇರುವವರು. ಅಂದ್ರೆ ಯಾರೋ ಕರೆದಾಗ ಎಲ್ಲಿಗೋ ಹೋಗೋವನಲ್ಲ, ಯಾರೋ ಕರೆದಾಗ ಎಲ್ಲಿಗೋ ಬಿಡೋವನಲ್ಲ, ಎಲ್ಲ ಕಡೆ ಇರೋವರು. ಎಲ್ಲ ಕಡೆನೂ ಅಲ್ಲೇ, ಎಲ್ಲ ಕಡೆ ಇದ್ದಾಗ ಅವನು ಹೋಗೋದೆಲ್ಲಿಂದ ಬಂತು ಅಲ್ವಾ? ಎಲ್ಲ ಕಡೆ ಇದ್ದಾಗ ಹೋಗುವುದೆಲ್ಲಿಂದ ಬಂತು? ಅರ್ಜುನ ಕೇಳ್ತಾನೆ, ಯಾಕೆ ಕೃಷ್ಣ ನೀನು ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ? ದೇವರು ಯಾಕೆ ಎಲ್ಲರಿಗೂ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಹೇಳಿದ್ರು ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ? ನೀನ್ ನೋಡ್ತಾ ಇಲ್ಲ. ನೀನ್ ನೋಡದೆ ನಾನು ಹೆಂಗೆ ಕಾಣಿಸ್ಕೊಳ್ತೀನಿ? ನೀನೇ ನೋಡ್ತಾ ಇಲ್ಲ ಅಲ್ವಾ? ಎಷ್ಟು ಜನ ದೇವರನ್ನ ನೋಡ್ಬೇಕು ಅಂತ ಹೊರಟವರಿದ್ದಾರೆ ಹೇಳೇನು? ಕೃಷ್ಣ ಹೇಳ್ತಾನೆ, ಅದರಲ್ಲಿ ಎಷ್ಟೋ ಜನ, ಹ ಎಷ್ಟು ಕೋಟಿ ಕೋಟಿಗಳಲ್ಲಿ ಎಷ್ಟೋ ಒಬ್ರೋ ಇಬ್ಬರೋ ದೇವರನ್ನ ನೋಡ್ಬೇಕು ಅಂತ ಹೊರಡ್ತಾರಂತೆ. ಅದರಲ್ಲಿ ಎಷ್ಟೋ ಜನ ಯೋಗ ಭ್ರಷ್ಟರಾಗ್ತಾರೆ, ಮಧ್ಯದಲ್ಲಿ ನಿಂತು ಹೋಗ್ತಾರೆ. ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಹೇಳ್ಬಿಟ್ಟು ಹೋಗೋರು ಇರ್ತಾರೆ. ಅದರಲ್ಲಿ ಯಾರೋ ಒಬ್ಬ ಹೋಗಿ ನೋಡ್ತಾನಂತೆ ದೇವರನ್ನು. ಹಾಗಾಗಿ ಕೃಷ್ಣ ಹೇಳಿದ, ನೀನೇನೋ ಕೇಳ್ತಾ ಇದ್ದೀಯಾ, ಆದ್ರೆ ನನ್ನನ್ನು ನಾನು ದೇವರನ್ನ ನೋಡ್ಬೇಕು ಅಂತ ಹೊರಟವ್ರು ಎಷ್ಟು ಪುಕ್ಷಟಕ್ಕೆ ತೋರಿಸಿದ್ರೆ ಬೇಕಾದ್ರೆ ನೋಡ್ತಾರೆ. ದೇವರಾಗೆ ಬಂದು ನಿಂತ್ಕೊಂಡು ನೋಡಯ್ಯ ನೋಡು ಅಂತಂದ್ರೆ ನಿಜವಾಗ್ಲೂ ಇವನು ದೇವರ ಇಲ್ಲ ಯಾವ್ದಾದ್ರು ಡ್ರಾಮಾ ಕಂಪನಿ ಬಂದಿದ್ದಾನ ಅಂತೇಳಿ ಅವನು ಪರೀಕ್ಷೆ ಮಾಡುವ ಅಜ್ಞಾನದ ಸ್ಥಿತಿಯಲ್ಲಿರುವಾಗ ದೇವರಾದ್ರೂ ಯಾಕೆ ಬರ್ತಾನೆ ಅಲ್ವಾ? ಹಾಗಾಗಿ ಸಾಕ್ಷೀಭೂತನು, ಎಲ್ಲದಕ್ಕೂ ಸಾಕ್ಷಿಯಾದವನು, ಎಲ್ಲದಕ್ಕೂ ಸಾಕ್ಷಿ. 15 ಪರಿಪೂರ್ಣನಾದವನು, ಅವನಿಗೆ ಅಪೂರ್ಣತೆ ಎನ್ನುವುದಿಲ್ಲ. ಪೂರ್ಣಮಿದಂ ಪೂರ್ಣಮದಂ ಅಂತ ಹೇಳಿ ಬರ್ತದೆ. ಅವನು ಪರಿಪೂರ್ಣನಾದವನು, ಅಪೂರ್ಣತೆ ಅನ್ನೋದು ಎಲ್ಲೂ ಇಲ್ಲ. ಯಾವ ಅಂಶದಲ್ಲಿ ಬಂದರು, ಯಾವ ರೂಪದಲ್ಲಿ ಬಂದರು, ಯಾವ ಅವತಾರದಲ್ಲಿ ಬಂದರು. ಅಂದ್ರೆ ರಾಮ ದೊಡ್ಡವರು, ರಾಮ ಶ್ರೇಷ್ಠ, ಕೃಷ್ಣ ಶ್ರೇಷ್ಠ, ವಾಮನ ಶ್ರೇಷ್ಠ ಹಾಗಿಲ್ಲ. ಭಗವಂತರ ರೂಪಗಳಲ್ಲಿ ಎಲ್ಲವೂ ഉണ്ട്. ಅದರ ಅರ್ಥ ಏನು? ಎಲ್ಲ ಎಲ್ಲ ಆತ್ಮಗಳಲ್ಲೂ ಅದೇ ಚೈತನ್ಯ ಶಕ್ತಿ ಇದೆ. ಹಾಗಾಗಿ ಭಗವಂತನಲ್ಲಿ ಭೇದ ಇಲ್ಲ. ನಿರ್ಮಲನು, ನಿರ್ಮಲನಾದವನು ಅಂದ್ರೆ ಅವನಲ್ಲಿ ಕಲ್ಮಶ ಅನ್ನೋದಿಲ್ಲ. ಮಲರಹಿತನಾದವನು, ದುರ್ಬುದ್ಧಿಗಳಿಲ್ಲ, ಕಾಲಾತೀತನು. ಇದನ್ನೆಲ್ಲ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಎಲ್ಲ ಗುಣಗಳು ಯಾರಲ್ಲಿ ಇರ್ತಾವೋ ಅವನು ಭಗವಂತ ಅಂತಾನೆ ಅರ್ಥ. ಈ ಎಲ್ಲ ಗುಣಗಳು ಯಾರ ಆತ್ಮದಲ್ಲಿ ಇರ್ತಾರೆ, ಯಾರ ಆತ್ಮ ಆ ಗುಣಗಳನ್ನೆಲ್ಲ ಹೊಂದಿದೆ, ಅವರೆಲ್ಲರೂ ಭಗವಂತನಾದ ಅಂತ. ಅದಕ್ಕೆ ಯಾಕೆ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂದ್ರೆ, ಅದನ್ನ ನೋಡಿ ದಿನ ನೋಡಿ ಇದನ್ನ ನಾವು ಅಳವಡಿಸ್ಕೊಡೋದು. ಎಲ್ಲ ಆಯ್ತು ಅಂದ್ರೆ ಅಲ್ವಾ, ನಾವು ಬರೀ ರಾಮನಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ರಾಮನ ಆದರ್ಶಗಳನ್ನು ಬರೀ ಹೊಗಳಿದ್ರೆ ಸಾಲದು, ಅದನ್ನ ನಾವು ಆಚರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಭಗವಂತ ನಿರ್ಮಲನು, ಮಲರಹಿತನಾದವು. ಅವ್ರು ಏನೋ ಮಾಡಿದ್ರು, ಇವ್ರೇನೋ ಮಾಡಿದ್ರು ಅಂತ ಹೇಳಿ ನಾವು ಅದನ್ನೇ ಮಾಡೋ ಸ್ಥಿತಿ ಹೋಗುವುದಲ್ಲ. 17 ಕಾಲಾತೀತನು, ಕಾಲಕ್ಕೆ ಅತೀತನಾದವು. ಯಾರಿಂದ ಕಾಲದಿಂದ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಮಯದಿಂದ ಅವನನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಖಂಡನು, ಖಂಡವಾಗಲಿದೆ, ಅಖಂಡವಾಗಿರುವ ಒಂದೇ. ಅಂದ್ರೆ ದೇವರು ಅಂತಂದ್ರೆ 16 ಜನ, ಕೋಟ್ಯಾಂತರ ಜನ ಅಂತ ಇಲ್ಲ, ಇರುವುದು ಒಬ್ಬನೇ ಭಗವಂತ. ಎಲ್ಲ ಕಡೆ ಅವನೇನು ಹರಿದು ಹಂಚಿ ಹೋಗಿಲ್ಲ, ಎಲ್ಲ ಕಡೆ ವ್ಯಾಪಿಸಿರುವ ಅವನು ಒಬ್ಬನೇ. ಒಬ್ಬನೇ ಶಾಶ್ವತನು, ಹುಟ್ಟು ಸಾವುಗಳಿಲ್ಲದವನು, ನಿತ್ಯನು, ನಾಶ ಇಲ್ಲದವನು. 20 ನಿತ್ಯನು, ನಾಶ ಇಲ್ಲದವನು.
19 ಶಾಶ್ವತನು, ಹುಟ್ಟು ಸಾವುಗಳಿಲ್ಲದವನು. 21ನೇದೇನು? ಸತ್ಯನಾದವನು. ಸತ್ಯ ಅಂದ್ರೆ ಏನು? ಎಂದು ಬದಲಾಗದ್ದು, ಯಾವಾಗಲೂ ಒಂದೇ ಇರುವಂಥದ್ದು, ಸತ್ಯವಾದವನು. ಅಕ್ಷರ ರೂಪನಾದವನು, ನಾಶ ಇಲ್ಲದವನು. 23 ಸ್ವಯಂ ಪ್ರಕಾಶನು. ಅಂದ್ರೆ ಅವನನ್ನ ಯಾರೋ ಬೆಳಗಬೇಕಾಗಿಲ್ಲ, ಅವನಿಗೆ ಯಾರೋ ಶಕ್ತಿ ಕೊಡಬೇಕಾಗಿಲ್ಲ. ಅವನಲ್ಲೇ ಇಷ್ಟೆಲ್ಲ ಶಕ್ತಿ ಅವನಲ್ಲೇ ಇದೆ. ಪರಬ್ರಹ್ಮನು, ಪರಬ್ರಹ್ಮನು ಎಲ್ಲರಿಗೂ ತಂದೆಯಾದವನು. ಯಾರ್ಯಾರೆಲ್ಲ ಇದ್ದಾರೆ, ಏನೇನೆಲ್ಲ ಇದೆ, ಎಲ್ಲದರ ಮೂಲ ಅವನೇ ಆಗಿದ್ದಾನೆ, ಪರಬ್ರಹ್ಮ. ಅವನಿಂದಲೇ ಏನೇನೆಲ್ಲ ಇದೆ, ಏನೇನೆಲ್ಲ ಬಂದಿದೆ, ಏನೇನೆಲ್ಲ ಆತ್ಮಗಳು, ಅವರು ಇವರು, ಎಲ್ಲರ ಮೂಲ ಯಾರು? ಪರಬ್ರಹ್ಮ. ಅಪ್ರಮೇಯ. ಅವನನ್ನ ನಾವು ಉಪಮಾನಗಳಿಂದ, ಉದಾಹರಣೆಗಳಿಂದ, ಊಹೆಗಳಿಂದ ಅವನನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅಂದ್ರೆ ನೋಡಪ್ಪ ಹಾಗಿರ್ತಾನೆ, ಹೀಗಿರ್ತಾನೆ, ಅವನನ್ನು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ವರ್ಣನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಮೇಯ, ಊಹೆಗೆ ನಿಲುಕದವನು, ವರ್ಣನೆಗೆ ನಿಲುಕದವನು, ಪರಾತ್ಪರನು, ಪರಕ್ಕಿಂತಲೂ ಪರವಾಗಿರುವನು. ಯಾವ ವಸ್ತುವಿಗೂ ಅವನನ್ನ ನಾವು ಅದಕ್ಕೆ ಸಮ ಇದಕ್ಕೆ ಸಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಯನು. ಅವ್ಯಯ, ಅವ್ಯಯ ಅಂತಂದ್ರೆ ಏನು? ವ್ಯಯ ಇಲ್ಲದವನು. ಅವನಿಗೆ ಲಿಂಗ, ವಚನ, ವಿಭಕ್ತಿ ಯಾವುದಿಲ್ಲ ಅವನಿಗೆ. ವಿದೇಹನು, ದೇಹ ಇಲ್ಲದವನು, ಕೈಕಾಲುಗಳು ಇಲ್ಲದವನು, ವಸ್ತ್ರಾಭರಣಗಳಿಲ್ಲದವನು, ದೇಹವೇ ಇಲ್ಲ. ಇನ್ನು ಇದೆಲ್ಲ ಹೇಗೆ ಬರ್ತದೆ? ವಿದೇಹನು, ದೇಹ ಇಲ್ಲ. ದೇಹ ಇರುವುದು ಯಾರಿಗೆ? ಮನುಷ್ಯನಿಗೆ ಮಾತ್ರ, ಭೂಮಿ ಮೇಲಿದ್ದವನಿಗೆ. ಯಾರು ಬಂಧನದಲ್ಲಿದ್ದಾನೆ, ಯಾರು ಬಂಧನದಲ್ಲಿದ್ದಾನೆ ಅವನಿಗೆ ಇರುವುದು ದೇಹ. ಬಂಧನರಹಿತನಾದವನಿಗೆಲ್ಲ. ಭಗವಂತ ಬಂಧನರಹಿತನಾದವನು. ಇಚ್ಛೆ ಇಲ್ಲದವನು, ಅವನಿಗೆ ಯಾವ ಕೋರಿಕೆಗಳಿಲ್ಲ, ಸಂಕಲ್ಪಗಳಿಲ್ಲ, ಬಯಕೆಗಳಿಲ್ಲ. ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ನೋಡು ಅರ್ಜುನ, ಇದನ್ನೆಲ್ಲ ಮಾಡೋದ್ರಿಂದ ನನಗೇನು ಸಿಗ್ತದೆ ಅಂತ ಹೇಳಿ, ಅಥವಾ ಇದು ಯಾವುದು ನನಗೇನು, ನಾನೇನು ಸಂಕಲ್ಪ ಮಾಡಿ ನನಗೆ ಬೇಕಾಗಿ ಅಂತ ನಾನು ಮಾಡ್ತಾ ಇರೋದಲ್ಲ. ಎಲ್ಲ ಎಲ್ಲ ಜೀವರಾಶಿಗಳಿಗೋಸ್ಕರ, ಆತ್ಮಗಳಿಗೋಸ್ಕರ, ಅವುಗಳ ಆತ್ಮದ ಉದ್ಧಾರಕ್ಕೋಸ್ಕರ, ಸಾಧನೆಗೋಸ್ಕರ ಈ ಸೃಷ್ಟಿಯನ್ನು ಮಾಡಿದ್ದೇನೆ. ಆದರೆ ನನಗೇನು ಬೇಕಾಗಿಲ್ಲ, ಯಾವುದರಿಂದಲೂ ನನಗೇನು ಆಗ್ಬೇಕಾಗಿಲ್ಲ. ಕ್ರಿಯಾಹೀನನು, ಅವನು ಯಾವ ಕರ್ಮಗಳನ್ನು ಮಾಡದವನು. ಉಪಾಧಿಹೀನನು, ಅಂದ್ರೆ ಉಪಚಾರಗಳಿಲ್ಲದವನು. ಅವನಿಗೆ ಯಾರೋ ಏನೋ ಮಾಡಿದ್ರೆ ಅವನು ಕೊಡ್ತಾನೆ ಅಲ್ವಾ? ಆ ಥರ ಇಲ್ಲ. ಏನು ನನಗೆ ಸಹಾಯ ಮಾಡಿದ್ರು ಅದಕ್ಕೆ ನಾನು ಮಾಡ್ತೇನೆ, ನನಗೆ ಉಪಚಾರ ಮಾಡಿದ್ರು ನನಗೆ ಉಪಚಾರ ಮಾಡ್ತೇನೆ, ನಾನು ಪೂಜೆ ಮಾಡಿದ್ದಾನೆ ಅದಕ್ಕೆ ನಾನು ಅವನಿಗೆ ಫಲ ಕೊಡ್ತೇನೆ, ಹಾಗಿಲ್ಲ. ನಿಷ್ಕ್ರಿಯನು, ಕರ್ಮಗಳನ್ನ ಮಾಡದವನು, ನಿಷ್ಕ್ರಿಯನಾಗಿರ್ತಾನೆ. ವರ್ಣಹೀನನು, ಅವನಿಗೆ ಯಾವ ಕುಲ ಇಲ್ಲ, ಗೋತ್ರ ಇಲ್ಲ, ಜಾತಿ ಇಲ್ಲ, ಲಿಂಗ ಇಲ್ಲ, ಧರ್ಮ ಇಲ್ಲ, ಎಲ್ಲದಕ್ಕೂ ಮೀರಿದವನು. ಅಪರಿಮಿತನು, ಪರಿಣಾಮವಿಲ್ಲದು. ಅವನನ್ನ ಅಪರಿಮಿತ, ಅವನನ್ನ ಅಷ್ಟು 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 ಅಂತ ಎಷ್ಟು ಎಷ್ಟು ಕೂಡ ಅವನನ್ನು ಅರ್ಥ ತಿಳ್ಕೊಳ್ಳಿಕ್ಕೆ, ಅವನ ಶಕ್ತಿಯನ್ನು ಅಳಲಿಕ್ಕೆ ಸಾಧ್ಯ ಇಲ್ಲ. ಸರ್ವವ್ಯಾಪಿ, ಸರ್ವವ್ಯಾಪಿಯಾದವನು. ಅವನಿಗೆ ಒಂದು ಸ್ಥಳ ಅಥವಾ ಒಂದು ಪ್ಲೇಸ್ ಅಂತ ಏನಿಲ್ಲ, ಒಂದು ದೇವಸ್ಥಾನ ಅಂತ ಇಲ್ಲ, ಅಥವಾ ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತನಾದವನು. ಮತ್ತೆ ಎಲ್ಲ ಕಡೆ ಸರ್ವವ್ಯಾಪಿಯಾದವನು. ಶ್ರವಣಹೀನನು, ಕಿವಿ ಇಲ್ಲದವನು, ಕಣ್ಣುಗಳಿಲ್ಲದವನು, ಸ್ಥಾನ ವಿಶೇಷ ಇಲ್ಲದವನು, ಎಲ್ಲ ಕಡೆ ಸರ್ವವ್ಯಾಪಿಯವನು. ಶ್ರವಣಹೀನ. ಅಕಲ್ಪಿತನು, ಆಕಾರವನ್ನು ಸೃಷ್ಟಿಸಲಾರದು, ಕಲ್ಪಿಸಲಾರದವನು, ಕಲ್ಪನೆಯು ಕೂಡ ನಿಲುಕದವನು. ಸ್ವಯಂಭೂ, ಅವನನ್ನ ಯಾರೋ ಪ್ರಾಣ ಪ್ರತಿಷ್ಠೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂಭೂ ಅವನು. ನಾವೇನೋ ಒಂದು ವಿಗ್ರಹ ಇಟ್ಟು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದು ಸಾಧ್ಯ ಇಲ್ಲ. ಎಲ್ಲರನ್ನು ಸೃಷ್ಟಿಸಿದ ಭಗವಂತನಿಗೆ ನಾವು ಪ್ರಾಣ ಪ್ರತಿಷ್ಠೆ ಮಾಡೋದು ಅಂದ್ರೆ ಅದು ಮನುಷ್ಯನ ಮೂರ್ಖತನ. ಅವನು ಸ್ವಯಂಭೂ. ಯಾರವನೋ? ಸ್ವಯಂಭೂ. ಅಣುವಿನಲ್ಲೂ ವ್ಯಾಪಿಸಿದವನು. ಅವಾಹನೆ, ವಿಸರ್ಜನೆ ಅಂದ್ರೆ ಅವನನ್ನ ಆವಾಹನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾವುದೋ ಒಂದು ವಸ್ತುವಿನ ಒಳಗೆ ಅಥವಾ ಯಾವುದೋ ಒಂದು ವಿಗ್ರಹ ರೂಪದೊಳಗೆ ಅದರಿಂದ ಅವನನ್ನು ವಿಸರ್ಜನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ.
ಯಾಕೆ? ಅವನು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರೋ ಅವನನ್ನು ಏನು ನಾವು ತೆಗೆಯೋದು ಅಲ್ವಾ? ವಿಸರ್ಜನೆ ಮಾಡೋದು ಅಂತ ನಾವು ಮಾಡ್ತೀವಲ್ವ, ದೇವರು ವಿಸರ್ಜನೆ ಮಾಡೋದು, ಆವಾಹನೆ ಮಾಡೋದು. ಇಲ್ಲದೆ ಇರುವುದನ್ನ ಆವಾಹನೆ ಮಾಡೋದಲ್ಲ, ಇದ್ದಿದ್ದನ್ನ ಹೊರಗೆ ಹಾಕೋದು. ಅದೆಲ್ಲ ಮನುಷ್ಯನ ಕಲ್ಪನೆಗಳು, ಮೂರ್ಖತನಗಳು. ಸ್ವಯಂ ಸಿದ್ಧನು. ಅವನಿಗೆ ಬಾಲ್ಯ ಅನ್ನೋದಿಲ್ಲ, ಯೌವನ ಅನ್ನೋದಿಲ್ಲ, ವೃದ್ಧಾಪ್ಯ ಅನ್ನೋದಿಲ್ಲ, ಯಾವುದೋ ಸಂಬಂಧಗಳು ಅನ್ನೋದಿಲ್ಲ, ಬೇಕಾದವರು ಅಂತಿಲ್ಲ, ಬೇಡಾದವರು ಅಂತಿಲ್ಲ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಯಾವುದಿಲ್ಲ. ಸ್ವಯಂ ಸಿದ್ಧನು, ಅದ್ವೈತನು, ದ್ವೈತವಲ್ಲದವನು. ಅಂದ್ರೆ ಎರಡಾಗಿ ಇಲ್ಲದವನು, ಒಂದಾಗಿ ಇರುವವನು. ಅವನಲ್ಲಿ ಎರಡು ಅನ್ನುವುದಿಲ್ಲ, ಎಲ್ಲ ಒಂದೇ. ಅವನು ಮಾಡಿದ ಸೃಷ್ಟಿ ಎಲ್ಲವೂ ಅವನೇ. ಅಭೋಕ್ತ, ಭೋಗಿಸುತ್ತಿದ್ದರೂ ಭೋಗಿಸಲಾರದವನು. ಅಂದ್ರೆ ಅವನು ಮಹಾಭೋಗಿ ಇದ್ದಾನೆ, ಆದರೆ ಆ ಭೋಗದಲ್ಲಿ ಮುಳುಗಿಲ್ಲ. ಸಕಲ ಚರಾಚರ ರೂಪನು, ಯಾವ ಪಕ್ಷವನ್ನೂ ವಹಿಸದವನು, ಎಲ್ಲೆಲ್ಲೂ ಎಲ್ಲಾ ಕಡೆ ವ್ಯಾಪಿಸಿದವನು ಪರಮಾತ್ಮ. ಎಲ್ಲರಿಗಿಂತಲೂ ಪರಮ ಆತ್ಮ. ಆತ್ಮಗಳು ಕೋಟಿ 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 ಆತ್ಮಗಳಿದ್ದಾವೆ. ಆ ಎಲ್ಲ ಕೋಟಿ 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 ಆತ್ಮಗಳಿಗೂ ಪರಮಪುರುಷನಾದವು, ಪುರುಷೋತ್ತಮನಾದವು ಯಾರು? ಅವನೇ ಪರಮಾತ್ಮ, ಪರಬ್ರಹ್ಮ. ಅವನಿಗೆ ಸರಿಸಾಟಿಯಾದ ಇನ್ನೊಂದು ಆತ್ಮ ಅನ್ನುವುದಿಲ್ಲ, ಅವನಿಗೆ ಸರಿಸಾಟಿಯಾದ ಇನ್ನೊಂದು ವಸ್ತು ಅನ್ನುವುದಿಲ್ಲ. ಅವನು ಎಲ್ಲ ಎಲ್ಲ ಎಲ್ಲವನ್ನ ಮೀರಿ ನಿಂತವನು. ಅವನು ಯಾರು? ಪರಬ್ರಹ್ಮ. ಎಲ್ಲ ಗುಣಗಳು ನಮ್ಮಲ್ಲಿ ನಿರಂತರ ಸಾಧನೆಯಿಂದ ನಾವು ಜಾಗೃತಗೊಳಿಸ್ತಾ ಹೋದ್ವಿ ಅಂತಾದ್ರೆ, ಈ ಗುಣಗಳೆಲ್ಲ ನಮ್ಮಲ್ಲಿ ಜಾಗೃತವಾಗ್ತಾ ಹೋದವಂತಾದ್ರೆ ನಾವು ಆತ್ಮ ಪರಮಾತ್ಮನ ಕಡೆಗೆ ಹೊರಟಿದ್ದೀವಿ ಅಂತ ಅರ್ಥ. ನಮ್ಮೊಳಗೆ ಆ ಪರಮಾತ್ಮ ಸ್ಥಿತನಾಗ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ನಾವೇನ್ ಮಾಡ್ಬೇಕು? ಆ ಭಗವಂತ ನಮಗೆ ಸರಿಯಾಗಿ ತಿಳ್ಕೊಳ್ಬೇಕು. ಹಾಗಾಗಿ ನಾವು ಹೀಗೆ ಆ ದೇವರ ಮಹಿಮೆಯನ್ನ, ಸರಿಯಾದ ರೂಪವನ್ನ ತಿಳಿದು ಆ ಭಗವಂತನನ್ನು ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡಬೇಕು? ಹೇಗೆ ಆರಾಧನೆ ಮಾಡಬೇಕು? ಫೋಟೋ ಇಟ್ಟು, ವಿಗ್ರಹ ಇಟ್ಟು ಅಲ್ವಾ? ಹೀಗೆ ಮಾಡಬೇಕು? ಹಾಗಲ್ಲ. ಹೇಗೆ ಮಾಡಬೇಕು? ಆಕಾರ ಇಲ್ಲದವನು, ರೂಪ ಇಲ್ಲದವನು, ಗುಣ ಇಲ್ಲದವನು, ಹಾಗೆಯೇ ಅವನನ್ನು ಆರಾಧನೆ ಮಾಡಬೇಕು. ನಿರ್ಗುಣನು, ನಿರ್ಗುಣ ಅಂತ ನಾವು ಆರಾಧನೆ ಮಾಡಿದ್ರೆ ನಾವು ಕೂಡ ನಿರ್ಗುಣರಾಗ್ತೇವೆ. ಆಕಾರ ಇಲ್ಲದವನು ಅಂತ ಯದ್ಭಾವಂ ತದ್ಭವತಿ. ಯಾರ್ಯಾರು ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಅಲ್ವಾ? ದೇವರು ಹೇಗೆ, ಯಾರು ಹೇಗೆ ಬಯಸ್ತಾರೋ ಹಾಗೆ ಆದವು. ಹಾಗಾಗಿ ನಾವೇನ್ ಮಾಡ್ಬೇಕು? ಭಗವಂತನ ಆರಾಧನೆ ಮಾಡಬೇಕು. ಯಾವ ಆರಾಧನೆ? ಭಗವಂತನ ಸತ್ಯ ರೂಪವನ್ನು ಆರಾಧನೆ ಮಾಡಬೇಕು. ಭಗವಂತನ ನಿಜವಾದ ರೂಪವನ್ನು ಆರಾಧನೆ ಮಾಡಬೇಕು. ಯಾವುದು ಭಗವಂತನ ಸತ್ಯ ರೂಪ? ಆತ್ಮ, ನಮ್ಮೆಲ್ಲರ ಒಳಗೆ ಕೂತ ಆತ್ಮ, ಅದೇ ಭಗವಂತ. ಆ ಭಗವಂತನ ಸತ್ಯವಾದ ರೂಪ, ಆ ರೂಪವನ್ನು ಆರಾಧನೆ ಮಾಡುವುದು ಅಂದ್ರೇನೋ? ಧ್ಯಾನ ಮಾಡುವುದು. ಧ್ಯಾನದಲ್ಲಿ ಆ ಪರಮಾತ್ಮನೊಟ್ಟಿಗೆ ನಾವು ಯಾವಾಗಲೂ ನಿರಂತರ ನಿತ್ಯವಾಗಿ ಯಾವಾಗ ಜೀವಿಸ್ಲಿಕ್ಕೆ ಶುರು ಮಾಡ್ತೀವಿ, ಆಗ ನಾವು ಕೂಡ ಆ ಭಗವಂತನನ್ನೇ ಹೊಂದುತ್ತೇವೆ, ಭಗವಂತರೇ ಆಗ್ತೇವೆ. ಹಾಗಾಗಿ ಈ ಸೃಷ್ಟಿಯಲ್ಲಿ ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಹಾಗಾಗಿ ಒಂದು ಪಕ್ಷಿ ಬದುಕಿರುವಾಗ ಇರುವೆಗಳನ್ನು ತಿಂದು ಬದುಕ್ತಾ ಇರ್ತದೆ. ಅದೇ ಪಕ್ಷಿ ಸತ್ತು ಹೋದಾಗ ಅದನ್ನ ಅದೇ ಇರುವೆಗಳು ತಿಂದು ಬದುಕ್ತವೆ. ಹಾಗಾಗಿ ಇಲ್ಲಿ ಯಾರದ್ದು ನಡೆಯಿಲ್ಲ. ಕಾಲ ಪರಿಸ್ಥಿತಿಗಳು ಯಾವಾಗಲಾದರೂ ಬದಲಾಗಬಹುದು. ಯಾರನ್ನೂ ನಾವು ಸಾಮಾನ್ಯವಾಗಿ ಕೇವಲವಾಗಿ ಕೀಳಾಗಿ ನೋಡಬಾರದು, ಯಾರನ್ನು ಹಿಂಸಿಸಬಾರದು. ನಮಗಿಂತ ಶಕ್ತಿಯುತವಾದದ್ದು ಇದೆ ಎನ್ನುವುದನ್ನ ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ 4 ಪುಸ್ತಕ ಓದಿದ ತಕ್ಷಣ ಹಾರಾಡೋದಲ್ಲ ನಾನು ದೊಡ್ಡ ಜ್ಞಾನಿ ಆದೇನು.
ಒಂದು 100, 150, 200 ಪುಸ್ತಕ ಓದಿದ ಮಾತ್ರಕ್ಕೆ ಅವನು ಜ್ಞಾನಿ ಇಲ್ಲ. ಜ್ಞಾನ ಅನ್ನೋದು ಸಮುದ್ರ, ಸಮುದ್ರ ಅದು. ನಾವು ಕಲಿತದ್ದು ಏನೋ ಸಾಸಿವೆ ಕಾಳಿನಷ್ಟು, ಕಲಿಬೇಕಾದದ್ದು ಸಾಗರದಷ್ಟು. ಅದನ್ನು ಯಾವಾಗಲೂ ಏನ್ ಮಾಡಬೇಕು, ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ನಾವು ಎಷ್ಟೇ ಪ್ರಬಲರಾದರೂ, ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ದರೂ, ನಮ್ಮಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ದರೂ, ನಮ್ಮನ್ನೂ ಮೀರಿದ ಒಂದು ಶಕ್ತಿ ಇದೆ ಅನ್ನುವ ಜ್ಞಾನ, ಪರಿಜ್ಞಾನ ಏನ್ ಮಾಡಬೇಕು, ಯಾವಾಗಲೂ ನಾವು ಇಟ್ಟುಕೊಂಡಿರ್ಬೇಕು. ಒಂದು ಮರ 10 ಲಕ್ಷ ಬೆಂಕಿ ಕಡ್ಡಿಗಳನ್ನ ಮಾಡಬಹುದು ಒಂದು ಮರದಿಂದ. ಅದೇ ಒಂದು ಬೆಂಕಿ ಕಡ್ಡಿ ಅಂತಹ 10 ಲಕ್ಷ ಮರಗಳನ್ನ ಸುಟ್ಟು ಭಸ್ಮ ಮಾಡಬಲ್ಲದು. ಹಾಗಾಗಿ ಏನ್ ಮಾಡಬೇಕು, ಯಾವಾಗಲೂ ತಲೆಯಲ್ಲಿ ಇದನ್ನ ಇಟ್ಟುಕೊಂಡಿರ್ಬೇಕು. ಹಾಗಾಗಿ ಈ ಸೃಷ್ಟಿಯಲ್ಲಿ ಯಾರನ್ನು ಕೇವಲವಾಗಿ ಕೀಳಾಗಿ ನಾವು ನೋಡಬಾರದು. ಕಾಯೇನ ವಾಚಾ ಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೆಸ್ಸ ಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಹಾಗಾಗಿ ನಾವು ಸತ್ಯವನ್ನ ಆಶ್ರಯಿಸಿ ಹೊರಟವರು, ಭಗವಂತನನ್ನ ಆಶ್ರಯಿಸಿ ಹೊರಟವರು. ನಮ್ಮ ತರಗತಿ ಇರುವುದು ಸತ್ಯವನ್ನ ಆಶ್ರಯಿಸಿ. ಸತ್ಯ ಬೇಕಾಗಿದೆ ನಮಗೆ, ಆ ಸತ್ಯವನ್ನೇ ಆಶ್ರಯಿಸಿ ಹೊರಟಿದ್ದೇವೆ. ಏನ್ ಬೇಕು ನಮಗೆ, ಭಗವಂತ ಬೇಕಾಗಿದ್ದಾನೆ. ಯಾರಿಗೆ ಭಗವಂತ ಬೇಕು, ನಮಗೆ ಆ ದೇವರ ಗುಣಗಳು ಬೇಕು. ಆ ದೇವರಲ್ಲಿ ಏನೇನಿದೆ ಅಲ್ವಾ ಸಂಪತ್ತು, ಅದೆಲ್ಲ ನಮ್ಮದಾಗಬೇಕು. ನಾನು ಕೂಡ ಭಗವಂತನಾಗೇ ಆಗಬೇಕು. ನಾನು ಆ ಭಗವಂತನನ್ನೇ ಸೇರಬೇಕು ಅನ್ನುವ ಇಚ್ಛೆ ಯಾರಿಗಿದೆ, ಸತ್ಯ ಬೇಕು ಅನ್ನುವ ಇಚ್ಛೆ ಯಾರಿಗಿದೆ, ಧರ್ಮ ಬೇಕು ಅನ್ನುವ ಇಚ್ಛೆ ಯಾರಿಗಿದೆ, ಅವರೆಲ್ಲರಿಗೂ ಈ ನಮ್ಮ ತರಗತಿಯಲ್ಲಿ ಅದೆಲ್ಲವೂ ಸಿಗ್ತದೆ. ಇಲ್ಲ ನಮಗೆ ಬೇರೆ ಬೇಕು, ಪರಿಷತ್ ವರ್ಗಗಳು ಬೇಕು ಅಂತಂದ್ರೆ ನಮ್ಮ ತರಗತಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅದು ನಮ್ಮಲ್ಲಿ ಸಿಗೋದಿಲ್ಲ. ಅವ್ರು ಬೇಕಾದ್ರೆ ಬೇರೆ ಕಡೆ ನೋಡ್ಕೊಳ್ಬಹುದು. ಏನು, ಕಾಮ ನಮ್ಮಲ್ಲಿ ಸಿಗುವುದಿಲ್ಲ, ಕ್ರೋಧ ನಮ್ಮಲ್ಲಿ ಸಿಗುವುದಿಲ್ಲ, ಮದ ಮತ್ಸರ ಲೋಭ ಯಾವುದು ನಮ್ಮಲ್ಲಿ ಅವಕಾಶ ಇಲ್ಲ. ನಮ್ಮಲ್ಲಿ ಸಿಗೋದು ಒಂದೇ, ಏನು, ಸತ್ಯ, ಭಗವಂತ ಮಾತ್ರ. ಹಾಗಾಗಿ ನಾವು ಆ ಥರದ ಲೋಭಗಳು, ಲೋಭಿತನ, ಆಸೆ ಬರುಗತನ ಇದು ಯಾವುದಕ್ಕೂ ನಮ್ಮಲ್ಲಿ ಅವಕಾಶ ಇಲ್ಲ. ಹಾಗಂತ ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಅಂತ ನಾವು ಹೇಳ್ತಾ ಇಲ್ಲ. ಮಧ್ಯಮ ಮಾರ್ಗ ಎಲ್ಲವೂ ಇರಲಿ, ಆದರೆ ಪರಿಷಡ್ ವರ್ಗಗಳು ಬೇಕಾಗಿಲ್ಲ. ಪರಿಷಡ್ ವರ್ಗಗಳು ಬೇಕಾಗಿಲ್ಲ. ಊಹಾಪೋಹಗಳು, ಮಾತುಗಳು, ಗಾಳಿ ಮಾತುಗಳು ಯಾವುದು ನೀವು ಕೇಳುವ, ಆಲಿಸುವ ಅವಶ್ಯಕತೆ ಇಲ್ಲ. ನಿಮಗೆ ಧರ್ಮ ಬೇಕಾ, ದೇವರು ಬೇಕಾ, ಇಲ್ಲಿ ಇರಬಹುದು, ಇಲ್ಲಿ ಬಳಸ್ಕೊಳ್ಳಿ, ಇಲ್ಲೇ ಇದ್ದು ಸಾಧನೆ ಮಾಡಿ. ಬೇಡವಾ, ಬೇರೆ ಬೇಕಾ, ಇಲ್ಲಿ ಜಾಗ ಇಲ್ಲ. ಪರಿಷಡ್ ವರ್ಗಗಳಿಗೆ ಇಲ್ಲಿ ಜಾಗ ಇಲ್ಲ. ಎಲ್ಲಿ ಸಿಗ್ತದೋ ಅಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಯಾರಿಗೆ ದೇವರು ಬೇಕೋ ಅವರಿಗೆ ಮಾತ್ರ ಇಲ್ಲಿ ಅವಕಾಶ. ಯಾರಿಗೆ ಸತ್ಯ ಬೇಕೋ ಅವರಿಗೆ ಮಾತ್ರ ಇಲ್ಲಿ ಅವಕಾಶ. ಯಾರಿಗೆ ಧರ್ಮ ಬೇಕು ಅವರಿಗೆ ಮಾತ್ರ ಇಲ್ಲಿ ಅವಕಾಶ. ಅಲ್ವ? ಹಾ, ಓಕೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಮಾತಾಡಿ, ಯಾರಾದ್ರೂ ಏನಾದ್ರು ಮಾತಾಡೋರಿದ್ರೆ ಮಾತಾಡಿ. ನಾವು ಏನೋ ಕೇಳಿದ್ರಲ್ಲ ಅರುಣ ಮೇಡಮ್, ಏನು ಆತ್ಮ ಅಂದ್ರೆ ಏನು ಅಂತ. ನೀವ್ ಎಂತದ್ರಿ ಮೇಡಮ್, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಏನೋ ಕೇಳಿದ್ರಂತೆ, ಹಂಗೆ ಆಗ್ತದ ಅಂತ ಹೇಳಿ. ಏನೋ ಆತ್ಮ ಅಂದ್ರೆ ಏನೋ ಹೇಳಿದ್ರಪ್ಪ, ಏನದು ಪ್ರಶ್ನೆ ಅಂತ.
ಆತ್ಮಾರಾಧನೆ ಅಂತ ಹೇಳಿದ್ರು ಸರ್. ಏನನ್ನ ಆರಾಧಿಸ್ಬೇಕು ಅಂತ ಇದ್ರಲ್ಲ ನೀವು, ಏನ್ ಪೂಜೆ ಮಾಡ್ಬೇಕು ಅದಕ್ಕೆ ಆತ್ಮಾರಾಧನೆ ಅಂತ ಟೈಪ್ ಮಾಡಿದ್ದೆ, ತಪ್ಪಾಯ್ತು ಅನ್ನೋದು. ಇಲ್ಲ, ನಾನ್ ಸರಿ ಓದಿಲ್ಲ ಹಂಗೆ. ಕರೆಕ್ಟ್. ಆತ್ಮ ಆರಾಧನೆ ಆತ್ಮಾರಾಧನೆ. ಏನಪ್ಪ ಆಗ್ಬಿಟ್ಟಿದೆ. ಅದೇ ಆತ್ಮಾರಾಧನೆ ಅಂದ್ರೆ ಏನು? ಇಷ್ಟ ದಿವಸ ಏನ್ ಹೇಳಿದ್ನಿ ನಾನು? ಕೇಳಿ ಮತ್ ನೀವು ಕೇಳಿಸ್ಕೊಂಡಿಲ್ವಾ, ಬರ್ಕೊಂಡಿಲ್ವಾ? ನೀವೇ ಅಲ್ಲ ಹೇಳಿ. ಸರ್, ನೀವ್ ಹೇಳಿದ್ರಲ್ಲ ಏನನ್ನ ನಾವು ಪೂಜಿಸ್ಬೇಕು ಅಂತ. ಹಾ, ಏನನ್ನ ಪೂಜಿಸ್ಬೇಕು ಅಂತ ಹೇಳಿದೆ. ಭಗವಂತನನ್ನ ಪೂಜಿಸ್ಬೇಕು. ಹೇಗೆ ಪೂಜಿಸುವುದು? ಆತ್ಮನೇ ಭಗವಂತ. ಆ ಹ್ಮ್. ಆತ್ಮವನ್ನ ಆರಾಧನೆ ಮಾಡಬೇಕು. ಆರ- ಹ್ಮ್. ಹೆಂಗ ಆರಾಧನೆ ಮಾಡೋದು ನೀವೇ ಹೇಳ್ಬೇಕೀಗ. ಅದನ್ನೇ ಆಕ್ಚುಲಿ ನಿಜವಾಗ್ಲೂ ಅವತ್ತಿಟ್ಟು ಅದನ್ನೇ ಕೇಳ್ಬೇಕು ಅಂತಿದ್ದೆ ಸರ್. ನಾನು ಆತ್ಮನ ಹನ್ನೊಂದನೇ ಆರಾಧನೆ ದಿನ ಮಾಡೋದು ಅಂದ್ರೆ ಇವತ್ತು. ಹೆಂಗೆ ಹೇಳಿ ಇವತ್ತು ಅಂತ. 11ನೇ ದಿನ. 1ನೇ ದಿನದಿಂದ ಇವತ್ತಿನವರೆಗೂ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೆ ನಾನು, ಆತ್ಮಾರಾಧನೆ ಆತ್ಮಾರಾಧನೆ ಅಂತ. ಹ್ಮ್. ಬೇರೆ ಯಾರಾದ್ರೂ ಆನ್ಸರ್ ಮಾಡಿ ಈಗ ಅವರಿಗೆ. ಹ್ಮ್. ಬೇರೆ ಆನ್ಸರ್ ನಾನು ಹೇಳೋದು. ಅದೇನೋ. ನೀವೇ ಹೇಳ್ಬೇಕೀಗ. ನೀವು ಹೇಳೋವರೆಗೂ ಬಿಡಲ್ಲ ನನಗೆ. ಹೇಳಿ, ಆತ್ಮಾರಾಧನೆ ಅಂದ್ರೆ ಏನು? ನೀವೇ ಹೇಳ್ಬೇಕೀಗ. ಹ್ಮ್. ಹೇಳ್ರಿ ಮೇಡಮ್, ನಿಮ್ಮ ಒಳಗೆ ಇದೆ ಆತ್ಮ. ಕರೆಕ್ಟಾ? ಹ್ಮ್. ಹ್ಮ್. ನಿಮ್ಮ ಒಳಗೆ ಆತ್ಮ ಇದೆ. ಅದನ್ನ ಹೆಂಗ್ ಆರಾಧನೆ ಮಾಡ್ತೀರಿ ಹೇಳಿ? ಅಗರಬತ್ತಿ ಹಿಂಗೆ ಮಂಗಳಾರತಿ ನಮಗೆ ಬರ್ಕೊಳ್ಳೋಣ? ಇಲ್ಲ, ಈ ಕಾಯಿ ಹಿಂಗೆ ಕಾಯಿ ಹೊಡಿಯೋಣ? ಆ? ಹೇಳಿ, ಹೆಂಗೆ ಆರಾಧನೆ ಆರಾಧನೆ ಹೆಂಗ್ ಮಾಡೋದು? ಆತ್ಮ ಅಂದ್ರೆ ಏನಿಲ್ಲ, ನಮ್ಮೊಳಗೆ ಇರುವ ಆತ್ಮ ಅಲ್ವಾ? ಆತ್ಮನ ಆರಾಧನೆ ಮಾಡೋದು. ನೀವು ನಿಮ್ಮ ಆತ್ಮವನ್ನು ಹೆಂಗೆ ಆರಾಧನೆ ಮಾಡ್ತೀರಿ ಹೇಳಿ? ಹೇಳ್ತಾರೆ ನೋಡಿ ಈಗ ಈ ಶ್ವೇತಾ. ಕ್ವಶನ್ ಅವತ್ತಿಂದ ನಿಮ್ಮನ್ನ ಕೇಳ್ಬೇಕು ಅಂತಾನೆ ಇತ್ತು ಸರ್ ನಾನು. ಆಯ್ತು ಮೇಡಮ್, ಈ ಶ್ವೇತಾ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್. ನಮಸ್ತೆ ಸರ್, ನಮಸ್ತೆ ಮಾಸ್ಟರ್ಸ್. ಅಂದ್ರೆ ಸರ್, ನೀವು ಹೇಳ್ತಾ ಇದ್ದೀರಲ್ವಾ, ದಿನವೂ ಮಾನವರಂದ್ರೆ 3, ಕೈಯನ್ನ ಲಾಕ್ ಮಾಡಿ ಕಾಲನ್ನ ಕ್ರಾಸ್ ಮಾಡಿ ಕಣ್ ಮುಚ್ಚಿದ್ರೆ ದೇಹ ಮಾಯ ಆಗತ್ತೆ. ಉಸಿರಾಟದ ಮೇಲೆ ಗಮನ ಕೊಟ್ಟು ಆಲೋಚನೆಗಳನ್ನ ಕಟ್ ಮಾಡ್ತಾ ಮಾಡ್ತಾ ಆಲೋಚನೆಗಳು ಕ್ರಮೇಣ ಕಡಿಮೆಯಾಗಿ ಆಲೋಚನೆ ರಹಿತ ಸ್ಥಿತಿಗೆ ಬಂದು ಮನಸ್ಸು ಮಾಯ ಆಗತ್ತೆ. ಅಲ್ಲಿರತ್ತೆ ಆತ್ಮ. ಆತ್ಮದ ಜೊತೆ ಇರ್ತೀವಿ. ಇದೇ ಸತ್ಯವನ್ನ ಆಶ್ರಯಿಸೋದು. ಆತ್ಮ ಅಂದ್ರೇನೆ ಭಗವಂತ. ಇದೇ ಆತ್ಮಾರಾಧನೆ. ಧ್ಯಾನ ಸ್ಥಿತಿಯೇ ಆತ್ಮಾರಾಧನೆ ಸರ್. ನಾವು ಪ್ರತಿದಿನಾನು ಆತ್ಮಾರಾಧನೆಯನ್ನೇ ಮಾಡ್ತಾ ಇದ್ದೀವಿ. ಪ್ರತಿದಿನ ಆತ್ಮಾರಾಧನೆ ಮಾಡ್ತಾ ಇದ್ದೀವಿ ಸರ್. ಯಾವಾಗ ದೇಹ ಮನಸ್ಸನ್ನ ದಾಟಿ ಆತ್ಮಸ್ಥಿತಿಯಲ್ಲಿ ಇರ್ತೀವೋ ಅದೇ ಆತ್ಮಾರಾಧನೆ. ಸತ್ಯ ಸಾಯಿಬಾಬಾ ಅವರು ಕೂಡ ಹೇಳಿದ್ದಾರೆ, ಕೋರಿಕೆಗಳು ಆಲೋಚನೆಗಳನ್ನ ಮೀರಿದ್ದೆ ಧ್ಯಾನ. ಅಂದ್ರೆ ಆಲೋಚನೆ ಕೋರಿಕೆ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ದೇಹ ಮನಸ್ಸನ್ನ ಯಾರು ದಾಟ್ತಾರೋ, ಆತ್ಮದ ಜೊತೆ ಇರ್ತಾರೋ ಅದೇ ಆತ್ಮಾರಾಧನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಮೇಡಮ್ ಈಗ ಹೇಳಿ. ಹೇಳಿ, ನೀವು ಹೇಳಿ. ಅದ್ ಆಕ್ಚುಲಿ ನೆನ್ನೆ ಸರ್ ಹೇಳಿದ್ರಲ್ಲ, ಅದನ್ನ ಅದೇ ನೀವ್ ಹೇಳ್ತಾ ಇದ್ದಾಗ ಅರ್ಥ ಆಗ್ತಿತ್ತು. ನಿನ್ನೆ ಅದನ್ನ ತುಂಬಾ ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರು. ದೇಹ ಮನಸ್ಸು ಆತ್ಮ. ಅದೇ ನಾವು ಕಣ್ಣು ಮುಚ್ಚಿ ಕುಳಿತಾಗ ದೇಹ ಮಾಯ ಆಗತ್ತೆ, ಮನಸ್ಸು ಅದು ಇಲ್ಲಿ ಕೇಂದ್ರೀಕೃತ ಆದಾಗ ಮನಸ್ಸು ಮಾಯ ಆಗತ್ತೆ. ಎರಡೂ ಮಾಯ ಆದಾಗ ಇದು ಆತ್ಮದ ಜೊತೆ ದೇಹ ಸೇರಿದಾಗ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನಂಗೆ. ಅದನ್ನ 2-3 ಸರಿ ಹೇಳಿದ್ರು. ನನಗೆ ಅದನ್ನ ಅದನ್ನ ಬರ್ಕೊಳ್ಳೋದ್ರೆ ಎಲ್ಲಿ ತಪ್ಪದ್ನು ಬೆಳಿಗ್ಗೆ ಒಂದ್ಸರಿ ನೆನಪಿಸ್ಕೊಂಡಾಗ ನನಗೆ ಅದು ಕನ್ಫ್ಯೂಸ್ ಆಯ್ತು. ದೇಹ ಮನಸ್ಸು ಆತ್ಮ. ದೇಹ ಮಯ ಆಗುತ್ತೆ, ಮನಸ್ಸು ಕಾನ್ಸಂಟ್ರೇಟ್ ಮಾಡಿದಾಗ ಅಂದೆಲ್ಲ ಆಲೋಚನಾ ರಹಿತ ಆದಾಗ ಮನಸ್ಸು ಮಯ ಆಗುತ್ತೆ, ಆತ್ಮ ಮಾತ್ರ ಉಳಿಯುತ್ತೆ. ದೇಹ ಮತ್ತು ಆತ್ಮ ಒಂದಾದಾಗ ಅಂತನ ಏನ್ ಹೇಳ್ತಾರೆ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆತ್ಮ ಒಂದೇ ಉಳಿದಾಗ ಒಬ್ಬ ಮನುಷ್ಯ ಅಂದ್ರೆ ಅವನಲ್ಲಿ 3 ಇರ್ತದೆ ಹ್ಮ್ ಅಲ್ವಾ? 3 ಸೇರಿ ಒಬ್ಬ ಮನುಷ್ಯ ಆಗಿರ್ತಾನೆ ಅಂತ ಅರ್ಥ. ಏನೇನಿರ್ತದೆ ಒಳಗಡೆ? ಫಿಸಿಕಲ್ ಬಾಡಿ ಇದೆ, ಆ ಅದ್ರ ನಂತರ ಮನಸ್ಸಿದೆ, ಅದ್ರ ನಂತರ ಆತ್ಮ ಇದೆ. ಈ ಆತ್ಮ ಮತ್ತೆ ಫಿಸಿಕಲ್ ಬಾಡಿ ಇದರ ಮಧ್ಯೆ ಮನಸ್ಸಿದೆ ಅಲ್ವಾ? ನಾವು ಎಲ್ಲ ದೇಹ ಏನ್ ಮಾಡ್ತದೆ? ಎಲ್ಲ ಕೆಲಸ ಮಾಡ್ತಾ ಇದೆ, ಕರ್ಮ ಮಾಡ್ತಾ ಇದೆ. ಕರ್ಮ ಮಾಡದ ಹಾಗೆ ದೇಹವನ್ನ ಏನ್ ಮಾಡೋದು? ಒಂದ್ ಕಡೆ ಸುಮ್ಮನೆ ಕೂರ್ಸೋದು. ಸುಮ್ಮನೆ ಕೂತ್ಕೊಂಡ್ರಿ ಅಂದ್ರೆ ಅರ್ಥ ಏನು? ದೇಹ ಏನು ಕರ್ಮ ಮಾಡ್ತಾ ಇಲ್ಲ ಅಲ್ವಾ? ನಮ್ಮೆಲ್ಲ ಕೈ, ಕಿವಿ, ಮೂಗು, ಬಾಯಿ, ಕಣ್ಣು ಎಲ್ಲವೂ ಮುಚ್ಚಿ ಸ್ತಬ್ಧವಾಗ್ತದೆ. ಅಂದ್ರೆ ದೇಹ ಮಾಯ ಆಯ್ತು ಅಂದ್ರೆ ಏನರ್ಥ? ದೇಹ ಕರ್ಮ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ತು.
ಈಗ ಎರಡು ಉಳಿತು, ಏನು? ಮನಸ್ಸು ಮತ್ತೆ ಆತ್ಮ ಅಲ್ವಾ? ಅಂದ್ರೆ ಅವೆರಡು ಕರ್ಮದಲ್ಲಿದ್ದಾವಿನ್ನು. ಒಂದು ದೇಹ ಅಂತೂ ಕರ್ಮ ಮಾಡ್ತಾ ಇಲ್ಲ, ಸ್ಟಾಪ್. ಎರಡನೇದು ಮನಸ್ಸು. ಮನಸ್ಸು ಕರ್ಮ ಮಾಡ್ತಾನೆ ಇದೆ. ಅದು ಕರ್ಮ ಮಾಡಬಾರ್ದು, ಶೂನ್ಯ ಮಾಡಬೇಕು. ಅವಾಗ ಏನ್ ಮಾಡಬೇಕು? ಅದನ್ನ ಶೂನ್ಯ ಮಾಡಿದ್ರೇನೆ, ಅದನ್ನ ದಾಟಿದ ಮೇಲೆ ಅದ್ರ ನಂತರ ಇರೋದು ಯಾವುದು? ಆತ್ಮ. ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಮನಸ್ಸನ್ನ ನೀವು ಶೂನ್ಯ ಅಂದ್ರೆ ಮನಸ್ಸು ಇಲ್ಲದ ಹಾಗೆ, ಅದೊಂದು ಗೋಡೆ ಇದ್ದಾಗೆ, ಅಡ್ಡ ಗೋಡೆ ಇದ್ದಾಗೆ. ಆ ಗೋಡೆಯನ್ನ ದಾಟಿ ಹೋದ್ರೆ ಮಾತ್ರ ಭಗವಂತ ಆ ಕಡೆ ಅಂದ್ರೆ ಆತ್ಮ ಸಿಗ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಶಂಕರಾಚಾರ್ಯ ಏನೆಂದ್ರು? ನಿರ್ವಿಷಯಂ ಮನಃ, ನಿರ್ವಿಷಯಂ ಮನಃ. ಮನಸ್ಸನ್ನು ನಿರ್ವಿಷಯ ಮಾಡು. ವಿಷಯ ಅಂದ್ರೆ ಏನು? ವಿಷಯ ಅಂದ್ರೆ ಏನು? ನಮ್ಮ ಪಂಚ ಆಲೋಚನೆ. ಪಂಚ ಜ್ಞಾನ ಏನು? ನಮ್ಮ ಏನು ಇಂದ್ರಿಯಗಳು. ಆ ಇಂದ್ರಿಯಗಳಿಗೆಲ್ಲ ಏನ್ ಬೇಕು? ಕಣ್ಣು ನೋಡಬೇಕು ಅಂತ ಬಯಸ್ತದೆ, ಕಿವಿ ಕೇಳಬೇಕು ಅಂತ ಕರ್ಮ, ಎಲ್ಲವೂ ಕರ್ಮ ಮಾಡ್ತಾ ಇದೆ. ಅದನ್ನೆಲ್ಲ ಸ್ತಬ್ಧ ಮಾಡು. ಮನಸ್ಸು, ಅದ್ರ ಜೊತೆಗೆ ಮನಸ್ಸು ಕೂಡ, 10 ಇಂದ್ರಿಯ, ಒಂದು ಮನಸ್ಸು, ಅವೆಲ್ಲವೂ ಕರ್ಮ ಮಾಡದೆ ಶೂನ್ಯ ಸ್ಥಿತಿಗೆ ಬಂದಾಗ ಏನಾಗ್ತದೆ? ನಿರ್ವಿಷಯ ಮನಃ. ಆಯ್ತಾ? ಈಗ ಮನಸ್ಸು ಅದನ್ನು ಶೂನ್ಯ ಮಾಡಬೇಕು. ಹೇಗ್ ಮಾಡೋದು? ಉಸಿರಾಟದ ಮೇಲೆ ಗಮನ. ಉಸಿರಾಟದ ಮೇಲೆ ಗಮನ ಇಟ್ಟಾಗ ಏನ್ ಮಾಡ್ತದೆ? ನಿರಂತರವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ನಿರಂತರ ಅಂದ್ರೆ ನೀವೇನು ವರ್ಷಾನುಗಟ್ಲೆ ಮಾಡಬೇಕು. ಕರೆಕ್ಟ್ ಆಗಿ ಶ್ರದ್ಧೆಯಿಂದ 48 ದಿನ ಮಾಡಿದ್ರು ಕೂಡ ಏನಾಗ್ತದೆ? ಮನಸ್ಸು ಶೂನ್ಯ ಆಗ್ತದೆ. ಆಯ್ತಾ? ಅವಾಗ ಏನಾಗ್ತದೆ? ಮನಸ್ಸು ಅನ್ನುವ ಒಂದು ಅಡ್ಡಗೋಡೆ ನಿಧಾನವಾಗಿ ತೆಳುವಾಗ್ತಾ ಬರ್ತದೆ, ಖಾಲಿಯಾಗಿ ಅದು ಮಲ್ಕೊಂಡು ಬಿಡ್ತದೆ. ಆಯ್ತಾ? ಅವಾಗ ನೀವು ಮನಸ್ಸನ್ನ ದಾಟಿ ಅದರ ಕಡೆ ಇರುವ ಆತ್ಮನನ್ನ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನೀವು ಆತ್ಮದೊಟ್ಟಿಗೆ ಇರ್ತೀರಿ. ಅವಾಗ ಎರಡು ಮಾಯ ಆಯ್ತು ಅಂದ್ರೆ ಏನಾಗ್ತದೆ? ದೇಹ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೂಡ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಶೂನ್ಯ ಆಯ್ತು ಅಂದ್ರೆ ಆಗ ನಿಮ್ಮಲ್ಲಿ ಧ್ಯಾನ ಸ್ಥಿತಿ ಶುರುವಾಯ್ತು ಅಂತ ಅರ್ಥ. ಅಲ್ಲಿವರೆಗೂ ಬರೀ ಪ್ರಯತ್ನ, ಧ್ಯಾನ ಸ್ಥಿತಿಯನ್ನ ಹೊಂದಲಿಕ್ಕಾಗಿ ಪ್ರಯತ್ನ. ಅವಾಗ ಅಂದ್ರೆ ಆತ್ಮ ಒಂದೇ ಉಳಿದಾಗ ಆತ್ಮದ ಜೊತೆಗಿರ್ತೀವಿ ಅಂದ್ರೆ ಆತ್ಮ ಒಂದೇ ಇರುತ್ತೆ. ಒಂದೇ ಇರ್ತದೆ ಅಂತ ಅರ್ಥ. ಅಂದ್ರೆ ಇವೆರಡು ಕರ್ಮ ಮಾಡ್ತಾ ಇಲ್ಲ, ನೀವು ಸುಮ್ಮನೆ ಕೂತಿದ್ದೀರಿ, ಆತ್ಮದ ಜೊತೆಗೆ ಇದ್ದೀರಿ. ಆತ್ಮದ ಜೊತೆಗೆ ಇದ್ದು 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 ಆತ್ಮವೇ, ಆತ್ಮದ ಲಕ್ಷಣಗಳು, ಅವನೇ ಭಗವಂತ. ಅದು ನಮ್ಮಲ್ಲಿ ಜಾಗೃತವಾಗಲಿದೆ. ಗಂಟೆಗಟ್ಟಲೆ, ವರ್ಷಗಳು, ತಿಂಗಳುಗಟ್ಟಲೆ, ಹೆಚ್ಚು 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 ಸಮಯ ಅದನ್ನೇ ನಾವು ತೀವ್ರವಾಗಿ ಮಾಡ್ತಾ ಹೋದಾಗ ನಾವು ಹಾಗೆ ಆಗ್ತೀವಿ ಅಲ್ವಾ? ಇದೇ ಆತ್ಮದ ಆರಾಧನೆ ಅಂದ್ರೆ ಇದೆ ಅಲ್ವಾ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತೆಯಂತೋ ಮಾಂ, ಅನನ್ಯವಾದ ಚಿಂತನೆಗಳು ಬರ್ತಾ ಇದ್ದಾವೆ ಮನಸ್ಸಿನಲ್ಲಿ ಅಲ್ವಾ? ಅನನ್ಯ ಚಿಂತೆಯಂತೋ ಮಾಂ, ಅದನ್ನೆಲ್ಲ ಬಿಟ್ಟು ಶೂನ್ಯ ಮಾಡು ಮನಸ್ಸನ್ನ. ಯೇ ಜನ ಪರ್ಯುಪಾಸತೆ, ಯಾವತ್ತ ಒಂದಿನ ಅಲ್ಲ, ನಿರಂತರವಾಗಿ ಪ್ರಯತ್ನ ಮಾಡಿ. ಪರ್ಯುಪಾಸತೆ, ಉಪಾಸತೆ ಯಾರನ್ನ? ಆತ್ಮ, ಒಳಗಿರುವ ಆತ್ಮನನ್ನ ಉಪಾಸನೆ ಮಾಡೋದು ಹೆಂಗೆ? ಧ್ಯಾನದಿಂದ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ, ಯಾರು? ಯೇ ಜನ, ಯಾರು ನಿರಂತರವಾಗಿ ಎಲ್ಲ ಆಲೋಚನೆ, ಮನಸ್ಸು ಎಲ್ಲವನ್ನ ಶೂನ್ಯ ಮಾಡಿ ಬಿಟ್ಟು, ಯೇ ಜನ ಪರ್ಯುಪಾಸತೆ, ಪರಿಪರಿಯಾಗಿ ಮತ್ತೆ 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 ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ, ಯಾವತ್ತೋ ಒಂದು ದಿನ ಅಲ್ಲ, ನಿತ್ಯ ಪ್ರತಿ ಕ್ಷಣ, ಯಾವಾಗೆಲ್ಲ ಸಮಯ ಸಿಗ್ತದೋ ಆವಾಗೆಲ್ಲ ಆ ನಿರ್ವಿಷಯ ಮನಸ್ಸನ್ನ ಶೂನ್ಯ ಮಾಡಿ ಯಾರು ಆರಾಧನೆ ಮಾಡ್ತಾ ಇರ್ತಾರೆ ನನ್ನನ್ನು, ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ಯೋಗ ಅಂದ್ರೇನು? ಅವನ ಆತ್ಮ ಸಾಧನೆಯನ್ನು ಯೋಗ ಭ್ರಷ್ಟನಾಗದ ಹಾಗೆ ಅವನನ್ನು ಕ್ಷೇಮವಾಗಿ ಸಾಧನೆ ಮಾಡಿಸುವ ಜವಾಬ್ದಾರಿ ನನ್ನದು. ಭಗವಾನುವಾಚ, ಭಗವಂತ ವಚನ ಹಾಕಿದ್ದಾನೆ. ಯಾರನ್ನ ರಕ್ಷಣೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಯಾರು ಯೋಗ ನಿರತನಾಗಿದ್ದಾನೆ ಅವನ ರಕ್ಷಣೆಯ ಭಾರ ನನ್ನದು. ಯಾರು ಯೋಗ ನಿರತನಾಗಿದ್ದಾನೆ, ಯಾರು ಯೋಗ ಭಗವಂತ ಬೇಕು ಅಂತ ಹೇಳಿ ನಿರಂತರ ಯಾರು ಪ್ರಯತ್ನ ಮಾಡ್ತಾ ಇದ್ದಾನೆ, ಭಗವಂತ ಬೇಕು ಅಂತ ಹೇಳಿ ಯಾರು ಭಗವಂತನ ಆರಾಧನೆ ಮಾಡ್ತಾ ಇದ್ದಾನೆ, ಯಾರು ಭಗವಂತನ ಆರಾಧನೆ ಮಾಡ್ತಾ ಇರೋನು, ಯಾವ ಭಗವಂತನ ಆರಾಧನೆ? ಆತ್ಮಾರಾಧನೆ. ಯಾರ್ಯಾರು ಹೇಗೇಗೋ ಮಾಡುವ ಭಗವಂತನ ಬಗ್ಗೆ ಅಲ್ಲ, ಆತ್ಮಾರಾಧನೆ. ಯಾರು ಆತ್ಮನ ಆರಾಧನೆ ಅಂದ್ರೆ ಯೋಗ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನನ್ನು ನಾನು ರಕ್ಷಣೆ ಮಾಡ್ತೇನೆ. ಹಾಗಾಗಿ ಏನ್ ಮಾಡಬೇಕು? ಆತ್ಮಾರಾಧನೆ ಮಾಡಬೇಕು.
ಅನನ್ಯ ಚಿಂತೆಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ವಿದ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕರೆಕ್ಟಾ ಮೇಡಮ್? ಅಲ್ಲ, ನಾನೇ ಸರಿ ಹೇಳ್ತಾ ಇಲ್ಲೋ ಏನು? ಹಂಗಾರೆ ಇನ್ನೂ ನಾನು ಎಲ್ಲ ಇದೆ ಸರ್, ನನಗ್ ಗೊತ್ತಿಲ್ಲ. ಅಲ್ಲ, ನಿಮ್ಮನ್ನ ಕರೆಕ್ಟಾ ತಪ್ಪಾ ಅಂತ ಹೇಳೋಷ್ಟು ನನಗ್ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಮಾತಾಡ್ತಾ ಇಲ್ಲ sir. ನಿಮ್ಗ್ ಗೊತ್ತಿಲ್ಲ. ನಾನು ನೀವ್ ಹೇಳಿದ್ದೀನಿ ಹ್ಞೂ ಅನ್ಕೊಂಡಷ್ಟೇ, ನಿಮ್ಮನ್ನ ಕರೆಕ್ಷನ್ ಮಾಡೋದೆಲ್ಲ ನನಗ್ ಗೊತ್ತಿಲ್ಲ. ಆಗಲ್ಲ ಆಗಲ್ಲ. ನಾನೇ ಎಲ್ಲೋ ಅರ್ಥ ಮಾಡಿಸುವುದರಲ್ಲಿ ಏನಾದ್ರೂ ವಿಫಲನಾದೇನೋ ಅಂತ ಇಲ್ಲ ನಾನು. ಇಲ್ಲ, ಹೇಳಿದ್ವಿ, ಎಷ್ಟೋ ಸರಿ ಹೇಳಿದ್ದೀರಲ್ಲ. ನಾವು ಅದನ್ನ ಇನ್ನು ಅರ್ಥೈಸ್ಕೊಳ್ಳೋದ್ರಲ್ಲೇ ಇದ್ದೀವಿ. ನೀವು ಹೇಳ್ತಾನೆ ಇದ್ರ ಮೇಲೆ ಇನ್ಮೇಲೆ. ಅದಕ್ಕೆ ಕೆಲವೊಂದು ವಿಷಯಗಳನ್ನ ಮತ್ತೆ 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 ಯಾಕೆ ಹೌದು ರಿಪೀಟ್ sir. ಮಾಡಿ, ಅದು ಗೊತ್ತಾಗ್ಲಿ. ಅದು ಕೆಲವು ಮಾಡ್ತಾ ಮುಖ್ಯ ಇದ್ದಾಗ ಒಂದಲ್ಲ ವಿಷಯಗಳು. ಒಂದ್ಸರಿ. ಹಾ, ಅದಕ್ಕೆ ಇವಾಗ ನೀವು ಗುಣಗಳು ಹೇಳಿದ್ರಲ್ಲ ಸರ್, ಅದು ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ಬರ್ತವೆ, ಎಲ್ಲ ನಿರ್ಗುಣ, ನಿರಾಕಾರ, ಇದು ಷಡ್ವರ್ಗಗಳನ್ನು ಗೆದ್ದವಳು, ಎಲ್ಲ ಹೆಚ್ಚಾಗಿ ಅವೇ ಬಂದಂಗ ಅನ್ಸುತ್ತೆ ಸರ್ ನಂಗೆ. ಲಲಿತಾ ದೇವಿದು ಎಲ್ಲಾ ಗುಣಗಳು ಇಲ್ಲಿ ಅವೇನೇ ಎಲ್ಲಾನು ಬಂದಂಗೆ ಅನ್ಸುತ್ತೆ, ಗೊತ್ತಾಯ್ತು. ಒಳ್ಳೆ ಸಾಧನೆ ಮಾಡ್ತಾ ಇದ್ದೀರಿ, ಮಾಡಿ. ಒಳ್ಳೇದಾಗ್ಲಿ. ನಿಮ್ ಮುಂದೆ ನಮ್ದು ಯಾವ್ದು ಸಾಸಿವೆ ಕಾಳಷ್ಟು ಸಾಧನೆ ಅಲ್ಲ ಇಲ್ಲಿ ಇವತ್ತು ನಿಮ್ಮ ಸಿಸ್ಟರ್ ಮಿಸ್ ಆಗ್ಬಿಟ್ಟಿದ್ದಾರೆ. ಸರ್. ಅದೇನಾಗಿದೆ, ಅವ್ರ ಹಸ್ಬೆಂಡ್ಗೆ ದಾರಿಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಸ್ಕೂಟರ್ ಅಲ್ಲಿ ಗುದ್ದಿ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ. ಅವ್ರು ಡಾಕ್ಟರ್, ಆಕ್ಚುಲಿ ಅದು JSS ಅಲ್ಲಿ ಪ್ರೊಫೆಸರ್. ಅಲ್ಲಿಗೆ ಕರ್ಕೊಂಡೋಗಿ ಯಾರು ಸ್ಕೂಟರ್ ಅವರು ಇದು ಮಾಡಿದ್ರಲ್ಲ, ಅವ್ರೇನೆ ಕರ್ಕೊಂಡೋಗಿ ಹಾಸ್ಪಿಟಲೈಸ್ ಮಾಡಿ ಮನೆಗೆ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ದಾಳೆ. ಅದು 24 hours ಅಬ್ಸರ್ವೇಷನ್ ಇರ್ಲಿ ಅಂತ ಹೇಳಿದಾರಂತೆ. ಅದಕ್ಕೆ ಅವ್ಳು ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್, ಬಾಗಲಕೋಟೆ, ಹೇಳಿ, ಹೇಗೆ ನಡೀತಾ ಇದೆ ನಿಮ್ದು ಮಂಡಲದೇನ? ಸ್ಟಾರ್ಟಿಂಗ್ 1 week ನಾನು ಊರಲ್ಲಿ ಇರ್ಲಿಲ್ಲಲ್ಲ, ಅವಾಗ ಸರಿಯಾಗಿ ಮಾಡಕ್ ಆಗಲ್ಲ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಅವ್ರ ಮನೆಯಲ್ಲಿ ವೈಫೈ ಇರ್ಲಿಲ್ಲ ಸರ್. ಇಲ್ಲಿ ಬಂದ್ಮೇಲೆ ಮಾಡ್ತಿದ್ದೀನಿ ಸರ್. ವೆರಿ ಗುಡ್ ಮೇಡಮ್. ಆಮೇಲೆ ಇಲ್ಲಿ ಅಂತಾರಾಷ್ಟ್ರೀಯ ಇದು ನಡೀತಿದೆ ಸರ್, ಧ್ಯಾನ ದಿನಾಚರಣೆ December 21ಕ್ಕೆ ಬಾಗಲಕೋಟೆಯಲ್ಲಿ. ರಾಜ್ಯದಲ್ಲಿ 2 ಜಿಲ್ಲೆಯಲ್ಲಿ ಮಾತ್ರ ನಡೀತಿರೋದಂತೆ ಸರ್ ಅದು. ಅಲ್ಲಿ ಪಿಪ್ಪಳ್ಳಿ ಪ್ರಸಾದ್ ಅಂತ ಒಬ್ರು ಹೈಯರ್ ಮಾಸ್ಟರ್ಸ್ ಬರ್ತಿದ್ದಾರೆ ಸರ್. ಮ್ಯೂಸಿಕ್ ಜೊತೆಗೆ ಮೆಡಿಟೇಷನ್ ಮಾಡಿಸ್ತಾರಂತೆ ಅವರು. ಮತ್ತೆ ಸಾಕಷ್ಟು ಜನ ಹಿರಿಯ ಮಾಸ್ಟರ್ಸ್ ಬರ್ತಿದ್ದಾರೆ ಸರ್. 5,000 ಪೀಪಲ್ ಬರ್ಬೋದು ಅನ್ನೋ ಒಂದು ಇದ್ರ ಮೇಲೆ ಇದನ್ನ ತಯಾರಿ ಮಾಡ್ತಿದ್ದೀವಿ ಸರ್. ಮಾಡಿ ಮಾಡಿ ಮೇಡಮ್. ಎಲ್ಲಾ ಕಡೆ, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆ ಇದೆ ಅಲ್ವಾ, ಹಂಗಾಗಿ ಎಲ್ಲಾ ಕಡೆನೂ ಆಚರಿಸ್ತಾ ಇದ್ದಾರೆ. ಎಲ್ಲಿ ಯಾರ್ಯಾರಿಗೆ ಹತ್ರ ಆಗ್ತದೆ ಅಲ್ಲಿ ಹೋಗಿ ಭಾಗವಹಿಸಿ ಯಶಸ್ವಿಗೊಳಿಸಿ. ಅದೇ ಸರ್, ಅದೇ ದೇಣಿಗೆನ ಮಾಡಕ್ಕೆ ಪ್ರತಿದಿನ ಹೋಗ್ತಿರ್ತೀವಿ ಸರ್. ಎಲ್ಲೆಲ್ಲಿ ಗುಂಪುಗಳನ್ನ ಕಟ್ಕೊಂಡು ಧ್ಯಾನಿಗಳು ಉಚಿತವಾಗಿ ಊಟ ಮತ್ತು ವಸತಿ ಇದೆ ಸರ್ ಅವತ್ತು. ಅದಕ್ಕೆ ಅದಕ್ಕೆ ದುಡ್ಡು ಬೇಕು, ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಜಾಸ್ತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದೀವಿ ಸರ್. ಆಮೇಲೆ ಡೇನಲ್ಲಿ ಅದಾಗತ್ತೆ ಸರ್, ನೈಟ್ ಮಾಡ್ತಿದ್ದೀನಿ ಸರ್. ಇವತ್ತೇ ಯೋಗ ನಿದ್ರೆಗೆ ಹೋಗ್ಬಿಟ್ಟಿದೀನಿ ಸರ್. ಬರ್ಕೋಬೇಕು ಅನ್ಕೊಂಡು ರೆಡಿ ಮಾಡ್ಕೊಂಡು ಕೂತ್ಕೊಂಡಿದೀನಿ, ನಿದ್ದೆಗೆ ಹೋಗ್ಬಿಟ್ಟಿದೀನಿ ಸರ್. ಅದಕ್ಕೆ ನೀವು ಏನ್ ಹೇಳಿದ್ರು ಏನು ಅಂತ ಶಂಕರಾಚಾರ್ಯ ಹೇಳಿದ್ದನ್ನ ಮಾತ್ರ ಬರ್ಕೊಂಡೆ ಸರ್. ನೀವು ಸಿನ್ಸಿಯರ್ ಸ್ಟೂಡೆಂಟ್, ಹಿಂಗ್ ಮಾಡಿದ್ರೆ ಹೆಂಗೆ ನೀವು? ಹೋಗಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಮತ್ತೆ ತೆಗೆದು ಎಲ್ಲ ಬರ್ಕೋಬೇಕು. ಎಷ್ಟು ದಿವಸದ ಏನ್ ಇದೇ ಕ್ಲಾಸ್ ಹಂಗೆ ಆಯ್ತು ಸರ್. ಅವ್ರು ಹೊಸಬ್ರು ಹಿರಿಯ ಮಾಸ್ಟರ್ಸ್ ಒಬ್ರು ಬಂದಿದ್ರಲ್ಲ, ಬರಿತಾ ಬರಿತಾನೆ ಯೋಗ ನಿದ್ರೆಗೆ ಹೋಗ್ಬಿಟ್ಟಿದ್ದೆ ಲಾಸ್ಟ್ಗೆ. ನೀವೇನು ಕಾರಣ ಹೇಳಂಗಿಲ್ಲ. ಒಂದೇ ದಿವಸದಿಂದ ಏನೇನೋ ಎಲ್ಲ ನಡೆದಿದೆ, ಅದನ್ನು ಪ್ರತಿಯೊಂದು ನೀವು ಮತ್ತೆ ಬರೆದಿಟ್ಕೋಬೇಕು. ಇವತ್ತು ಕ್ಲಾಸ್ ಮತ್ತೆ ಓಪನ್ ಮಾಡಿ ಮಧ್ಯಾಹ್ನ ಕೂತ್ಕೊಂಡು ಬರ್ದಿದ್ದೀನಿ ಸರ್. ವೆರಿ ಗುಡ್. ಇವತ್ತಿದ್ದು ನಾಳೆ ಬರ್ಕೋತೀನಿ ಸರ್.
ಥ್ಯಾಂಕ್ ಯು ಸರ್. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರೂ ಆ, ನಾವೀಗ ಧ್ಯಾನಕ್ಕೆ ಇದು ಮಾಡೋಣ. ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ ಆಯ್ತಾ. ಜಾಸ್ತಿ ಜಾಸ್ತಿ ಧ್ಯಾನ ಮಾಡಿ, ಸಾಧನೆ ಮಾಡಿ. ಯಾಕೆಂದ್ರೆ ಮನುಷ್ಯ ಜನ್ಮ ದುರ್ಲಭವಾದದ್ದು, ಮತ್ತೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ. ನೀವು ಈಗ ಜನ್ಮ ತಗೊಂಡು ಬಂದಿದ್ದೀರಿ ಅಂದ್ರೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀರೋ ಏನೋ ಗೊತ್ತಿಲ್ಲ, ಎಷ್ಟು ಕಾದು ಬಂದಿದ್ದೀರೋ ಗೊತ್ತಿಲ್ಲ, ಏನೇನು ಆತ್ಮ ತಾನು ಅನ್ಕೊಂಡು ಬಂದಿತ್ತೋ ಗೊತ್ತಿಲ್ಲ ಆಯ್ತಾ. ನಾವು ಆತ್ಮ ಹಂತಕರಾಗಬಾರ್ದು. ಯಾವ ಆತ್ಮ? ನಮ್ಮ ಆತ್ಮದ ಹಂತಕರಾಗಬಾರ್ದು. ನಮ್ಮ ಆತ್ಮಕ್ಕೆ ಏನ್ ಬೇಕೋ ಸಾಧನೆಯನ್ನ ನೀವು ಯಾವುದರಲ್ಲೂ ಕಡಿಮೆ ಮಾಡಿದ್ರು ಆತ್ಮ ಸಾಧನೆ ವಿಷಯದಲ್ಲಿ ನಾವು ಕಡಿಮೆ ಮಾಡಬಾರ್ದು ಆಯ್ತಲ್ಲ. ಹಂಗಾಗಿ ಮಾಡಿ ಎಲ್ಲರಿಗೂ ಒಳ್ಳೆಯದು.